नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमुं कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानवनं 50 वर्षपर्यन्तं सततं रामपूजकः श्री सत्यप्रमोदगुरुराज भासतां नो प्रदम्बर। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविदो नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालभे तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटुतरे धर्माद्यखिल पुरुषार्थ साधनीभूते। अद्य विष्णुतत्त्वनिर्णय विवरणारम्भे सति तथा भीमसेनस्य आध्यात्मिकत्व विवरणारम्भे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ವೇದದ ನಿತ್ಯತ್ವ, ವೇದದ ಅಪೌರುಷೇಯತ್ವದ ಬಗ್ಗೆ ಶ್ರೀಮದಾಚಾರ್ಯರಿಗೆ ಎಷ್ಟು ಕಾಳಜಿ ಇದೆ. ಯಾಕೆಂದರೆ ವೇದ ಕೈ ಬಿಟ್ಬಿಟ್ರೆ ನಮ್ಮ ಭಾರತೀಯ
ಪ್ರಾಚೀನ ಸಂಸ್ಕೃತಿ ಅಂತೇನಿದೆ, ಸನಾತನ ಧರ್ಮ ಅಂತೇನಿದೆ, ಅದರ ಬಗ್ಗೆ ವಿವರಣೆ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧ್ಯವೇ ಇಲ್ಲ. ಯಾಕೆ? ಅತೀಂದ್ರಿಯವಾಗಿರ್ತಕ್ಕಂಥ ಪುಣ್ಯ ಪಾಪ, ಅತೀಂದ್ರಿಯವಾಗಿರ್ತಕ್ಕಂಥ ನಮ್ಮ ಕರ್ಮಫಲ ಇತ್ಯಾದಿಗಳ ಬಗ್ಗೆ ಇದಮಿತ್ತಮ್ ಅಂತ ನಿರ್ಣಯ ಕೊಡಬೇಕಾಗಿದ್ದರೆ ವೇದ ಮಾತ್ರ ಬೇಕು. ವೇದದ ಬಗ್ಗೆ ಅನೇಕ ಸಂದೇಹಗಳು. ಇಷ್ಟು ಸಂದೇಹ ಪೂರ್ವಪಕ್ಷಿಗೆ ಬಂದದೋ ಇಲ್ಲೋ ಗೊತ್ತಿಲ್ಲ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹುಡುಕಿ 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 ಈ ಸಂದೇಹ ಬರ್ಬೋದು ಅಂತ ತಿಳ್ಕೊಂಡು ಅಂತೇಳಿ ತಾವೇ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಟ್ಟಿದ್ದಾರೆ. ಇಂಥ ವೇದಾಧ್ಯಯನ ನಾವು ಬ್ರಾಹ್ಮಣರು ಮಾಡಲೇಬೇಕು. ಇರಲಿ, ನಿನ್ನಿನ ಸಂದರ್ಭದಲ್ಲಿ ಕೊನೆಯಲ್ಲಿ ಒಂದು ವಿಚಾರ ಬಂತು. ಆಚಾರ್ಯರು ಒಂದು ಮಾತನ್ನು ಹೇಳಿದರು. ವರ್ಣಾದಿಪದಾನಾಂ ವರ್ಣಪದಾದೀನಾಂ ನ ಚ ವರ್ಣಪದಾದೀನಾಂ ಅನಿತ್ಯತ್ವಂ. ವರ್ಣಪದ ಈ ವರ್ಣಗಳು ನಿತ್ಯ, ಅಗ್ನಿಂ ಈಳೆ ಅಂತನ್ನೋ ಪದಗಳು ನಿತ್ಯ, ಅಗ್ನಿಮೀಳೆ ಪುರೋಹಿತಂ ಅಂತನ್ನೋ ವಾಕ್ಯವೂ ನಿತ್ಯ. ಹಾಗೆ ಸ್ವಲ್ಪ ಚೇಂಜ್ ಆಗಲಾರ್ದೇನೆ, ಯಾಕೆ ಯಾರು ಬರೆದಿಲ್ಲ, ಅದನ್ನೇ ಪರಮಾತ್ಮ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ಜಗತ್ತಿಗೆ ಕೊಟ್ಟಿದ್ದಾನೆ. ಆಗ ಎದುರಾಳಿ ಕೇಳ್ತಾನೆ, ವಾದಿ ಕೇಳ್ತಾನೆ, ಪ್ರತಿವಾದಿ ಕೇಳ್ತಾನೆ, ವರ್ಣಾದೀನಾಂ ನಚ ವರ್ಣಾದೀನಾಂ ಅನಿತ್ಯತ್ವಂ ಅಂತ ತಿಳ್ಕೊಂಡಂತ ಆಗ್ತಿತ್ತಲ್ಲ, ನಚ ವರ್ಣ ಪದಾದೀನಾಂ ಅಂತ ತಿಳ್ಕೊಂಡಂತೇಳಿ ನೀವು ಪದದ ಜೊತೆ ವಾಕ್ಯ ಕೂಡ ಜೊತೆ ತೆಗೆದುಕೊಳ್ತಾ ಇದ್ದೀರಿ. ಯಾಕೆ ಆಚಾರ್ಯ ಕಡಿಮೆ ಮಾತನಾಡಲಿಕ್ಕೆ ಆಗ್ತದಿಲ್ಲ? ಕಡಿಮೆ ಶಬ್ದದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಆಚಾರ್ಯಗೆ. ನಚ ವರ್ಣಾದೀನಾಂ ಅಂತ ಬಂದು ಹೋಗ್ತಿತ್ತಲ್ಲ. ನಿಮ್ಮ ಪ್ರಕಾರ ವರ್ಣವೂ ನಿತ್ಯ, ಪದವೂ ನಿತ್ಯ, ವಾಕ್ಯವೂ ನಿತ್ಯ. ಇಲ್ಲೊಂದು ಸೂಕ್ಷ್ಮ ವಿಚಾರವನ್ನು ಟೀಕಾಕೃತ್ಪಾದರು ಹೇಳ್ತಾರೆ. ಇಲ್ಲ, ವರ್ಣದ ನಿತ್ಯತ್ವಕ್ಕೂ ಪದವಾಕ್ಯಗಳ ನಿತ್ಯತ್ವಕ್ಕೂ ಒಂದು ಅಂತರ ಇದೆ. ವರ್ಣದ ನಿತ್ಯತ್ವ ಆಕಾಶದಂತೆ, ಕೂಟಸ್ಥ ನಿತ್ಯ. ಕೂಟ ಅಂದರೆ ಆಕಾಶ, ಆಕಾಶ ಸಂಬಂಧಿ ಆದ ನಿತ್ಯ ಅಂದರೆ ಯಾವಾಗಲೂ ಒಂದು ಏಕಪ್ರಕಾರದಲ್ಲಿರ್ತಕ್ಕಂಥದ್ದು. ಹಾಗೆ ಜಗತ್ತಿನಲ್ಲಿ ವರ್ಣ ಇವೆ. ನಿನ್ನೆ ನಾನು ಹೇಳಿದಂತೆ ಪಾಣಿನಿಯ ಡಮರುನಿಂದ ಹೊರಟಿರ್ತಕ್ಕಂಥ ಶಬ್ದ ವರ್ಣಗಳು ಆಕಾಶದಲ್ಲಿ ಯಾವಾಗಲೂ ಇರ್ತವೆ. ಆದರೆ ಪದ ಅರ್ಥ ಜೋಡಿಸುವುದಕ್ಕೋಸ್ಕರ ಆದ ಪದಗಳು, ಪದಗಳ ಸಮೂಹ ರೂಪವಾದಂಥ ವಾಕ್ಯದ ಸಮೂಹದ ವೇದ, ಇದು ಆನುಪೂರ್ವಿ ನಿತ್ಯ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಆನುಪೂರ್ವಿ ನಿತ್ಯ, ಅದು ನಿತ್ಯ, ಇದು ನಿತ್ಯ. ಸ್ವಲ್ಪ ಅಂತರ, ಕೂದಲೆಳೆಯಷ್ಟು ಅಂತರ. ಯಾಕೆ? ಆನುಪೂರ್ವಿಯೂ ಕೂಡ ಅನಾದಿ ಕಾಲದಿಂದಲೇ ಇದು. ಹಾಗಾದರೆ ಈ ವಿಭಾಗಕ್ಕೆ ಇವರಲ್ಲಿ ಏನಾದರೂ ಒಂದು ಅನುಗತವಾದಂಥ, ಎರಡಕ್ಕೂ ಸಂಬಂಧಿತವಾದಂಥ ಒಂದು ನಿತ್ಯತ್ವದ ಪರಿಭಾಷೆ ಇದೆಯಾ? ಎರಡಕ್ಕೂ ಲಾಗುವಾಗಬೇಕು. ಅದಕ್ಕೋಸ್ಕರ ಟೀಕಾಕೃತ್ಪಾದರು ಭಗವದ್ಗೀತೆ ಶ್ಲೋಕವನ್ನು ಕೊಡ್ತಾರೆ. ಸರ್ಗೇಪಿ ನೋಪಜಾಯಂತೆ ಪ್ರಲಯ ನ ವ್ಯತಂತಿದೆ. ಯಾಕೆ? ಭಗವದ್ಗೀತೆಯಲ್ಲಿ ಹೇಗೆ ಭಗವಂತ ನಿತ್ಯ, ಅವನ ಪ್ರತಿಬಿಂಬನಾದ ಜೀವನೂ ನಿತ್ಯ. ಆದರೆ ಪರಮಾತ್ಮನ ನಿತ್ಯತ್ವ, ಸ್ವತಂತ್ರ ನಿತ್ಯತ್ವ, ಜೀವನ ನಿತ್ಯತ್ವ, ಅಸ್ವತಂತ್ರ ನಿತ್ಯತ್ವ. ಹೋಗ್ಲಪ್ಪ, ಸ್ವತಂತ್ರ ಅಸ್ವತಂತ್ರ ರೀತಿಯಿಂದ ಭಿನ್ನತೆ ಬಂತು. ಆದರೆ ಇಬ್ಬರಲ್ಲೂ ಸಮಾನ ಧರ್ಮ ಏನಿತ್ತು, ಅದಕ್ಕೆ ಅನುಗತ ಧರ್ಮ ಅಂತೇಳಿ ಕರೀತಾರೆ.
ಅನುಗತ ನಿತ್ಯತ್ವ ಯಾವುದಪ್ಪ ಅಂತ ಕೇಳಿದ್ರೆ, ಸರ್ಗೇಪಿ ನೋಪಜಾಯಂತೆ ಪ್ರಳಯನ ವ್ಯತೆ ಅಂತಿದೆ. ಸೃಷ್ಟಿಯ ಜೊತೆಯಲ್ಲಿ ಹುಟ್ಟು ಇಲ್ಲ ವೇದಗಳಿಗೆ, ಅಂದರೆ ವೇದದ ಪದ ಮತ್ತು ವಾಕ್ಯಗಳಿಗೆ. ವರ್ಣಂತೂ ಸರಿಯೇ ಸರಿ, ವರ್ಣಗಳಿಗೂ ಕೂಡ ಪ್ರಳಯದಲ್ಲಿ ವಿನಾಶ ಇಲ್ಲ. ಆದರೆ ಒಂದು ಕೂಟಸ್ಥ ನಿತ್ಯ, ಒಂದು ಅನುಗತ ನಿತ್ಯ. ಅದನ್ನು ತಿಳ್ಕೊಳ್ಬೇಕಾದ್ರೆ ಇನ್ನೂ ಅನೇಕ ಯುಕ್ತಿಗಳನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕೆ ವರ್ಣಪದಗಳು ನಿತ್ಯ? ಪ್ರಳಯ ಕಾಲದಲ್ಲಿ ಇದು ನಾಶ ಆಗ್ತದಲ್ಲ, ಅಂತ ಅನ್ನೋದಕ್ಕೋಸ್ಕರ ಉತ್ತರವನ್ನು ಕೊಟ್ಟರು. ಪ್ರಳಯ ಕಾಲದಲ್ಲಿ ಇದು ನಾಶ ಹೊಂದೋದಿಲ್ಲ ಅಂತ. ಯಾಕಂದರೆ ಪರಮಾತ್ಮನ ಬುದ್ಧಿಯಲ್ಲಿ ಯಾವಾಗಲೂ ಇರುತ್ತದೆ ಅಂತ. ಈಶ್ವರ ಬುದ್ಧು ಪ್ರತೀಯಮಾನತ್ವ, ಪರಮಾತ್ಮನ ಬುದ್ಧಿಯಲ್ಲಿ ವೇದ ಯಾವಾಗಲೂ ಇರ್ತದೆ. ಪ್ರಳಯ ಕಾಲದಲ್ಲಿ ಜಗತ್ತಿರೋದಿಲ್ಲ, ಓದೋರಿರೋದಿಲ್ಲ, ಹೇಳೋರಿರೋದಿಲ್ಲ. ಆಗ ಆ ವೇದ ಪರಮಾತ್ಮ ತನ್ನ ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾನೆ. ಯಾವಾಗಲೂ ಇದು ನಿತ್ಯವಾದ ವೇದ ಅಂತ ಅನ್ನುವ ಒಂದು ಪ್ರತೀತಿ ಅವನಿಗೆ ಇರ್ತದೆ. ಇದನ್ನು ಸ್ವಲ್ಪ ಬಿಡಿಸಿ ಹೇಳಿ ಅಂತ ತಿಳ್ಕೊಂಡಂತಂದಾಗ ಇದಕ್ಕೆ ಈ ರೀತಿ ಅರ್ಥ ಮಾಡಲಿಕ್ಕೆ ಬರ್ತಾರೆ. ಈಶ್ವರೇಣ ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವಂ ಅಂತನ್ನೋ ಪ್ರಮೇಯ. ಅಂದ್ರೇನು? ಪರಮಾತ್ಮ ವೇದಗಳು ನಿತ್ಯವಾಗಿವೆ ಅಂತನ್ನುವ ವಿಚಾರವನ್ನು ಎಲ್ಲ ಕಾಲದಲ್ಲಿಯೂ ಕೂಡ ಮನಸ್ಸಿನಲ್ಲಿ ಅದನ್ನು ತಿಳಿದುಕೊಂಡಿದ್ದಾನೆ. ಈ ವೇದ ನಿತ್ಯ, ಇದನ್ನು ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇನೆ, ಮತ್ತು ಸೃಷ್ಟಿಕಾಲದಲ್ಲಿ ಇದನ್ನು ಅಭಿವ್ಯಕ್ತ ಮಾಡ್ತೇನೆ ಅಂತನ್ನುವುದು ಪರಮಾತ್ಮನ ಬುದ್ಧಿಯಲ್ಲಿ ವೇದ ಇವೆ ಅಂತನ್ನುವ ಪದಕ್ಕೆ ಅರ್ಥ ಏನು? ಪೂರ್ವಪಕ್ಷ ವಿಕಲ್ಪ ಮಾಡ್ಕೊಳ್ತಾನೆ. ಈ ರೀತಿಯಾದ ಅರ್ಥವನ್ನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅನಿತ್ಯವಾದ ಗ್ರಂಥಗಳಿಗೂ ಕೂಡ ಈ ರೀತಿಯಾಗಿ ಈ ಗ್ರಂಥ ನನ್ನ ಬುದ್ಧಿಯಲ್ಲಿ ಯಾವಾಗಲೂ ಇದೆ ಅಂತಿಕೊಂಡಂತ ಅನ್ನೋದನ್ನ ಅನುಭವಕ್ಕೆ ಬರ್ತದೆ. ಈಗ ರಘುವಂಶನ ಬಾಯ್ಪಾಠ ಮಾಡಿದ್ದೇನೆ. ನಾನು ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ, ಬಾಯಿಂದ ಪಟ ಹೇಳ್ಬೋದು. ಜಿತಂತೆ ಪುಂಡರೀಕಾಕ್ಷ ಪೂರ್ಣರಾಟ್ ಪುಣ್ಯ ವಿಗ್ರಹ ಪರಾನಂದ ಪರ ಬ್ರಹ್ಮನ್ ನಮಸ್ತೆ ಚತುರಾತ್ಮನೆ. ಏನಪ್ಪ ಜಿತಂತೆ ಆದಮೇಲೆ ಇದು ಇಡಬೇಕು ಅಂತ ನಾನು ವಿಚಾರ ಮಾಡಿ ಇಡ್ತೀನ? ನನ್ನ ಮುಖೋದ್ಗತ ಇದೆ, ಸುಮಧ್ವಜ ಮುಖೋದ್ಗತ ಇದೆ ನನಗೆ. ಕಾಂತಾಯ ಕಲ್ಯಾಣ ಗುಣೇ ಕಥಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಈ ರೀತಿಯಾಗಿರ್ತಕ್ಕಂತಹ ಬಾಯ್ಪಾಠವಾದದ್ದು ಕೂಡ ಬುದ್ಧಿಯದ್ದಿದ್ದೇ ಇರ್ತದೆ, ಬುದ್ಧಿಯಲ್ಲಿ ಪ್ರತಿಮಾನವಾಗ್ತದೆ. ಆದರೆ ಮಧ್ವಜ ನಿತ್ಯನು, ಅನಾದಿಯನು, ಅಪೌರುಷನು ಇಲ್ಲಲ್ಲ. ಸುಮಧ್ವಜೆಯನ್ನು ನಾರಾಯಣ ಪಂಡಿತಾಚಾರ್ಯ ರಚನೆ ಮಾಡಿದ್ದಾರೆ. ಜಿತಂತೆ ಸ್ತೋತ್ರ ಬ್ರಹ್ಮದೇವರು ರಚನೆ ಮಾಡಿ ಹೇಳಿದ್ದಾರೆ. ಆದರೂ ಕೂಡ ಕೂಟಸ್ಥ ನಿತ್ಯತ್ವ ಮತ್ತು ಅನುಗತ ನಿತ್ಯತ್ವದ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಿ ಅಂತ ಶಿಷ್ಯ ಪ್ರಶ್ನೆ ಮಾಡಿದಾಗ, ಕೂಟಸ್ಥ ನಿತ್ಯ ಅಂತಿಕೊಂಡಂತೇನಿದೆ, ಕೂಟಸ್ಥ ನಿತ್ಯ ಅ ವರ್ಣ ಕೂಟಸ್ಥ ನಿತ್ಯ. ಆದರೆ ಆ ಅ ಅಂತನ್ನುವ ವರ್ಣದಿಂದ ಅಗ್ನಿ ಅಂತನೂ ಶಬ್ದ ತಯಾರಾಗ್ತದೆ, ಅರಣಿ ಅಂತನ್ನೋ ಶಬ್ದ ತಯಾರಾಗ್ತದೆ, ಅನಿತ್ಯ ಅಂತನ್ನೋ ಶಬ್ದ ತಯಾರಾಗ್ತದೆ, ಆನಂತರ ಅಕ್ಷರ ಅಂತನ್ನೋ ಶಬ್ದ ತಯಾರಾಗ್ತದೆ. ಅದಿಂದ ಇನ್ನೂ ಅನೇಕ ರೀತಿಯ ಹೊಸ ಶಬ್ದಗಳು ತಯಾರಾಗ್ಬೋದು. ಯಾಕಂದರೆ ಇದು ಯಾವಾಗಲೂ ನಿತ್ಯವಾದದ್ದು. ಆದರೆ ಆನುಪೂರ್ವಿ ನಿತ್ಯ ಅಂತರ ಬೇರೆ. ಅಗ್ನಿಮೇಳೆ ಪುರೋಹಿತಂ ಅಂದರೆ ಅಗ್ನಿಮೇಳೆ ಪುರೋಹಿತ ನಮ್ಮನೆ, ಇದರಿಂದ ಬೇರೆ ಅರ್ಥ, ಬೇರೆ ಯಾವುದೇ ರೀತಿ ಇದರಿಂದ ಮತ್ತೆ ಬೇರೆ ಪದಗಳು ಹುಟ್ಟೋದೇ ಇಲ್ಲ. ಈ ಆನುಪೂರ್ವಿ ಹೀಗೆ ಅಗ್ನಿಂ ಏಳೆ ಪುರೋಹಿತಂ ಅಂತ ಅನ್ನೋ ರೀತಿಯಲ್ಲಿ ಎಲ್ಲ ಹೇಳಬೇಕು. ಈ ರೀತಿ ಆನುಪೂರ್ವಿ ಅಂತ ಏನಿದೆ ಅಂದರೆ ಕ್ರಮ ಏನಿದೆ,
ಇದು ಪ್ರಳಯ ಕಾಲದಲ್ಲಿ ನಾಶವೂ ಆಗುವುದಿಲ್ಲ, ಸೃಷ್ಟಿಯ ಸಂದರ್ಭದಲ್ಲಿ ಹುಟ್ಟೋದಿಲ್ಲ. ಯಾಕೆ ಅನಾದಿ ಕಾಲದಿಂದ ಪರಮಾತ್ಮನ ಬುದ್ಧಿಯಲ್ಲಿದೆ. ಪರಮಾತ್ಮನ ಬುದ್ಧಿಯಲ್ಲಿ ಪ್ರತೀಯಮಾನತ್ವ ಅಂತ ತಗೊಂಡಂತಂದರೆ ನನ್ನ ಬುದ್ಧಿಯಲ್ಲಿ ವೇದ ಇದೆ, ಈ ನಿತ್ಯವಾದ ವೇದ ನನಗೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿದೆ, ನನ್ನ ಬುದ್ಧಿಯಲ್ಲಿದೆ ಅಂತನ್ನುವ ಅನುಭವ ಪರಮಾತ್ಮನಿಗಿದೆ. ಇಂಥ ಅನುಭವಕ್ಕೇನೆ ಬುದ್ಧೋ ಪ್ರತೀಯಮಾನತ್ವ, ಬುದ್ಧಿಯಲ್ಲಿ ಪ್ರತೀಯಮಾನವಾಗಿದೆ ಅಂತ ಅನ್ಬೇಕಾದ್ರೆ ಏನು ತಪ್ಪು? ಈ ವಿಕಲ್ಪ ಮಾಡಿಕೊಂಡು ಪೂರ್ವಪಕ್ಷಿ. ಆದರೆ ಈ ಪೂರ್ವಪಕ್ಷಿಯ ವಿಕಲ್ಪದಲ್ಲಿ ಒಂದು ದೋಷ ಬರ್ತದೆ. ಯಾಕೆ? ಬಾಯಿಪಾಠ ಇರ್ತಕ್ಕಂಥ ನನಗೆ ನನ್ನ ತಲೆಯಲ್ಲಿ ಯಾವಾಗಲೂ ಈ ರೀತಿ ಆಗಿರ್ತಕ್ಕಂಥ ಸುಮಧ್ವಜ ನನ್ನ ತಲೆ ಗಟ್ಟಿಮುಟ್ಟಾಗಿದೆ. ಯಾವ ಬೇಕಾದ ಲೋಕಲ್ಲಿ ಹೇಳ್ತೇನೆ. ಆದರೆ ಇದು ಪೌರುಷ ಅಂದರೆ ಏನು? ಸರ್ವದಾ ವರ್ತಮಾನತೆಯ ಅನುಭೂಯಮಾನತ್ವ. ಇಂತಹ ಗ್ರಂಥ ನನ್ನಲ್ಲಿ ಯಾವಾಗಲೂ ನೆನಪಿದೆ ನನಗೆ ಅಂತನ್ನುವಕ್ಕೆ ಇದು ಈಶ್ವರ ಬುದ್ಧಿಸ್ಥ ಅಂತ ತಗೊಂಡಂತಂದರೆ ಅದು ಅನಿತ್ಯವಾದ ಪೌರುಷೇಯವಾದ ಗ್ರಂಥಗಳಲ್ಲಿ ಕೂಡ ಈ ಲಕ್ಷಣ ಬರ್ತದೆ. ಲಕ್ಷಣ ಇನ್ನೊಂದು ಕಡೆಗೆ ಬಂತು ಅಂತ ಹಾಕಣಕ್ಕೆ ಅದಕ್ಕೆ ಅತಿವ್ಯಾಪ್ತಿ ಅಂತ ಕರೀತಾರೆ. ಆದ್ದರಿಂದಾಗಿ ಈ ಪರಿಭಾಷೆ ಅತಿವ್ಯಾಪ್ತವಾಗ್ತದೆ. ಆಗ ಪರಮಾತ್ಮನ ಬುದ್ಧಿಯಲ್ಲಿರ್ತಕ್ಕಂಥ ವೇದಗಳು ಅನಿತ್ಯ ಅಂತ ಅನ್ಬೇಕಾಗ್ತದೆ. ಆಮೇಲೆ ಅದ್ರ ಬಗ್ಗೆ ಇನ್ನೊಂದು ಒಳಗಿನ ಕ್ವಶನ್. ಭಗವಂತನ ಬುದ್ಧಿಯಲ್ಲಿ ವೇದಗಳು ಯಾವಾಗಲೂ ವರ್ತಮಾನವಾಗಿವೆ. ಯಾವಾಗಲೂ ಹಿಂದಿತ್ತು ಮರೆತು ಹೋಗಿದ್ದಾನೆ, ಮುಂದೆ ವಿಚಾರ ನೆನಪು ಮಾಡ್ತೇನೆ, ಹಾಗೇನೂ ಇಲ್ಲ. ಪರಮಾತ್ಮನ ಬುದ್ಧಿಯಲ್ಲಿ ವೇದಗಳಿವೆ ಅಂತನ್ನುವ ಮಾತೇನು ಹೇಳ್ತೀರಿ? ಏನು ಆ ರೀತಿ ಹೇಳಿದ್ರಿ? ಏನು ಹೇಳಿದ್ರಿ? ವಿಷ್ಣು ಬುದ್ಧಿಸ್ಥಃ ಅಂತ ತಿಳ್ಕೊಂಡಂತ ಹೇಳಿ, ಈಶ್ವರಸ್ಯ ತದ್ಬುದ್ಧವು ಸರ್ವದಾ ಪ್ರತೀಯಮಾನತ್ವಾತ್ ಅಂತ ತಿಳ್ಕೊಂಡಂತೇಳಿ ನೀವು ಆಚಾರ್ಯ ಹೇಳಿದ್ರಲ್ಲ. ಆ ಬುದ್ಧಿಯಲ್ಲಿ ಯಾವಾಗಲೂ ಇರ್ತದೆ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನು? ಅದಕ್ಕೆ ನೀವು ಪ್ರಮಾಣ ಏನು ಕೊಟ್ರಿ? ಶಾಶ್ವತಃ ಬುದ್ಧಿಗಾಹ ಅಂತ ಪುರಾಣದ ಪ್ರಮಾಣ ಇದೆ. ಪುರಾಣದ ಪ್ರಮಾಣದಿಂದ ಪರಮಾತ್ಮನಲ್ಲಿ ಪ್ರಳಯ ಕಾಲದಲ್ಲಿಯೂ ವೇದಗಳು ಅವನ ಬುದ್ಧಿಯಲ್ಲಿ ಸ್ಥಿರವಾಗಿ ಇರ್ತವೆ ಅಂತ ಪ್ರಮಾಣ ಹೇಳ್ತದೆ ಅಂತ ತಿಳ್ಕೊಂಡಂತ ಹೇಳಿ ಹೇಳುವಾಗಿದ್ದರೆ ಇಲ್ಲ, ಇದಕ್ಕೆ ಅನ್ಯಥಾ ಸಿದ್ಧಿ ದೋಷ ಬರ್ತದೆ. ಅನ್ಯಥಾ ಸಿದ್ಧಿ ದೋಷ ಬರೀತದೆ ಅಂತ ತಿಳ್ಕೊಂಡಂತಂದ್ರೆ ಏನು? ಬುದ್ಧಿಯಲ್ಲಿ ಇದೆ ಅಂತಂದ್ರೆ ಏನರ್ಥ? ವೇದ ಅನುಭವದಿಂದ ಹುಟ್ಟಿದ ಸಂಸ್ಕಾರ ಬುದ್ಧಿಯಲ್ಲಿದೆ ಅಂತ ಅರ್ಥ. ಈಗ ನಾನು ಬಾಲ್ಯದಲ್ಲಿ ಸುಮಧ್ವಜೆಯನ್ನು ಬಾಯ್ಪಾಠ ಮಾಡಿದೆ. ನನ್ನ ತಾರುಣ್ಯದಲ್ಲಿಯೂ ಮಧ್ಯ ವಯಸ್ಸಿನಲ್ಲಿಯೂ ಈ 80-82ನೇ ವಯಸ್ಸಿನಲ್ಲಿಯೂ ಕೂಡ ಏನು ಆವಾಗ ಬಾಯ್ಪಾಠ ಮಾಡಿದ ಸಂಸ್ಕಾರ ಇದೆ. ಅದರಿಂದಾಗಿ ನೆನ್ಪು ಮಾಡ್ಕೊಂಡ ಕ್ಷಣಕ್ಕೆ ಅವ್ರು ನೆನಪಿಗೆ ಬಂದುಬಿಡ್ತಾರೆ. ಇದಕ್ಕೆ ಸಂಸ್ಕಾರ ಅಂತಂತಾರೆ. ಯಾಕೆ ನಿನ್ನೆ ಬಾಯ್ಪಾಠ ಮಾಡಿಲ್ಲ, ಮೊನ್ನೆ ಇವತ್ತೇ ಬಾಯ್ಪಾಠನ ಮಾಡಿಲ್ಲ, ಯಾವಾಗ ಮಾಡಿದ್ದೇನೆ. ಅದು ಮುಂದೆ ಕಂಟಿನ್ಯೂ ಆದರೆ ಸಂಸ್ಕಾರ ಅಂತ ಕುಣತಲ್ಲಿ ಕರೀತಾರೆ. ಹೋಗಿ ಹೀಗಂದ್ರೆ ಏನು ತಪ್ಪಾಗ್ತದೆ? ಈ ರೀತಿಯಾಗಿರ್ತಕ್ಕಂಥ ಕ್ರಮ ಹೇಳಿದರೆ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ವೇದಗಳು ಪೌರುಷೇಯ ಗ್ರಂಥಗಳ ಸಂಸ್ಕಾರ, ಪೌರುಷೇಯ ಗ್ರಂಥಗಳ ಬಾಯ್ಪಾಠ ನನಗೇನಿವೆ, ಸುಮಧ್ವಜ ಇತ್ಯಾದಿಗಳು, ಅವುಗಳು ಹೋದ ಮೇಲೆಯೂ ಸಹ ಆ ಸಂಸ್ಕಾರ ಉಳಿದಿರ್ತದೆ. ಈಗ ಉದಾಹರಣೆಗೆ ನಾನು ಒಂದು ಮನೆಯಲ್ಲಿದ್ದೆ, ಫ್ಲ್ಯಾಟ್, ಅದು ಹಳೇದಾಯಿತು ಅಂತ ತಿಳ್ಕೊಂಡು ಅಂತ ಹೇಳಿ ಡಿಮಾಲಿಷ್ ಮಾಡಿದರು.
ಡಿಮಾಲಿಷ್ ಮಾಡಿದರೂ ಕೂಡ ಅದು ಜಾಗದಲ್ಲಿ ಬೇರೆ ಬಿಲ್ಡಿಂಗ್ ಬಂದಿದ್ದರೂ ಸಹಿತ ನನ್ನ ಬುದ್ಧಿಯಲ್ಲಿ ಆ ಮನೆ, ಆ ರೂಮು, ಎಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ, ಎಲ್ಲಿ ಪೂಜೆ ಮಾಡ್ತಾ ಇದ್ದೆ, ಎಲ್ಲಿ ಕೂತ್ಕೊಂಡು ಪಾಠ ಹೇಳ್ತಿದ್ದೆ, ಎಲ್ಲ ನನಗೆ ಅದೇ ಆ ಸಂಸ್ಕಾರ ಹಾಗೆ ಉಳಿದಿದೆ. ವಸ್ತು ನಾಶವಾದ ಮೇಲೂ ಸಂಸ್ಕಾರ ಉಳಿತದೆ ಅಂತಂದಮೇಲೆ ಹಾಗಾದರೆ ವೇದಗಳು ಕೂಡಿಗೆ ನಾಶ ಇದೆ ಅಂತ ಅನ್ಬೇಕಾಗ್ತದೆ. ವೇದಗಳು ನಾಶವಾಗಿ ಉಳಿದಿವೆ ಅಂತ ಅನ್ಬಾರ್ದು ಅಂತ ತಿಳ್ಕೊಂಡಂತೇಳಿ ಬುದ್ಧಿಗಾಹ ಅಂತ ತಿಳ್ಕೊಂಡಂತ ಅನ್ನೋದು ಇದು ಅನ್ಯಥಾ ಸಿದ್ಧವಾಗ್ತದೆ. ಯಾಕೆಂದರೆ ಬೇರೆ ಕಡೆಯಲ್ಲಿ ಬಿದ್ದ ಮನೆಯ ನೆನಪು ಕೂಡ ಬುದ್ಧಿಯಲ್ಲಿದ್ದೇ ಇರ್ತದೆ. ಒಂದು. ಎರಡನೇದ್ದು, ಪುರಾಣಗಳು ಹೇಳಿದ ಪ್ರಮಾಣ ಅಂತ ತಿಳ್ಕೊಂಡಂತ ಹೇಳಿ ಆಗ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೇವೆ. ಏನು ಅಂತಿಕೊಂಡಂತಂದರೆ, ಬುದ್ಧಿಗಾಹ ಅಂತಿಕೊಂಡಂತನ್ನೋ ಪ್ರಮಾಣ ಅಂದರೆ ವೇದ ಅನುಭವ ಜನಿತ ಸಂಸ್ಕಾರ. ಇದಕ್ಕೆ ನೀವು ಬುದ್ಧಿಗಾಹ ಇದಕ್ಕೋಸ್ಕರ ಎರಡನೇ ರೀತಿ ಅರ್ಥವನ್ನು ಇಟ್ಕೊಂಡಿದ್ದೀರಿ. ಈ ರೀತಿ ಅರ್ಥ ಮಾಡೋದಕ್ಕೆ ಲಕ್ಷಣ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನ ಬುದ್ಧಿಯಲ್ಲಿ ವೇದ ಇಲ್ಲ. ಪರಮಾತ್ಮನ ಬುದ್ಧಿಯನ್ನು ಅಭ್ಯಾಸ ಮಾಡಿದ್ನೋ ಅಥವಾ ಮೊದಲು ಏನು ಇಟ್ಕೊಂಡಿದ್ದ, ಈಗ ಅದರ ಸಂಸ್ಕಾರ ಮಾತ್ರ ಉಳಿದಿದೆ ಅಂತ ಅಂದರೆ ಇದನ್ನು ವಾಚ್ಯಾರ್ಥವನ್ನು ಬಿಟ್ಟು ಲಕ್ಷಣಾರ್ಥ ಹೇಳಿದಂತೆ ಆಗ್ತದೆ. ಪರಮಾತ್ಮನ ಬುದ್ಧಿಯಲ್ಲಿ ವೇದಗಳು ಇವೆ ಅಂತನ್ನೋದು ಇದು ಸಾಕ್ಷಾತ್ ಅರ್ಥ. ಅಂದರೆ ಅದರಿಂದ ಬಂದ ಅರ್ಥ, ಕಾಲ್ಪನಿಕ ಅರ್ಥ ಏನು ಅಂತ ತಿಳ್ಕೊಂಡಂತಂದರೆ, ಕಾಲ್ಪನಿಕ ಅಲ್ಲ, ಆ ರೀತಿ ಅರ್ಥ ಮಾಡುವ ನಮಗೆ ಇದ್ದೇ ಇರ್ತದೆ. ಅದು ಲಕ್ಷಣದಿಂದ ವೇದಜನಿತ ಸಂಸ್ಕಾರ ಸಂಸ್ಕಾರವು ಬುದ್ಧಿಯಲ್ಲಿದೆ ಅಂತ ತಿಳ್ಕೊಂಡಂತ ಹೇಳಿ ನಾವು ಈ ರೀತಿಯಾಗಿ ವಿವರಣೆಯನ್ನು ಮಾಡ್ತೇವೆ. ಈ ರೀತಿ ವಿವರಣೆ ಮಾಡಲಿಕ್ಕೆ ಇದು ಅಮುಖ್ಯ ಅರ್ಥವಾಯಿತು, ಮುಖ್ಯ ಅರ್ಥವಾಗಲಿಲ್ಲ. ಯಾವಾಗಲೂ ಮುಖ್ಯವಾದ ಅರ್ಥವನ್ನು ತೆಗೆದುಕೊಳ್ಳಬೇಕೆ ಹೊರತು ಅದರಿಂದ ಹೊರತಕ್ಕಂಥ ಇನ್ನೊಂದು ಅರ್ಥವನ್ನು ನಾವು ತೆಗೆದುಕೊಳ್ಳಿಕ್ಕಿಲ್ಲ. ಮುಖ್ಯಾರ್ಥ ಇದು ಬಹಳ ಮಹತ್ವವಾದದ್ದು. ಲಕ್ಷಣದಿಂದ ಮಾಡ್ತಕ್ಕಂಥ ಅರ್ಥ ತೆಗೆದುಕೊಳ್ಳೋದು ಅಮುಖ್ಯ ಅರ್ಥವಾಗ್ತದೆ. ಅಮುಖ್ಯ ಅರ್ಥ ಗ್ರಹಣ ದೋಷ. ವೇದಜನಿತ, ವೇದದಿಂದ ಹುಟ್ಟಿದ ಆ ನೆನಪು, ಅದಕ್ಕೆ ವೇದಜನಿತ ಸಂಸ್ಕಾರ ಅಂತ ಕರೀತಾರೆ. ವೇದಗಳು ಪರಮಾತ್ಮನ ತಲೆಯಲ್ಲಿಲ್ಲ, ವೇದಗಳ ನೆನಪು ಪರಮಾತ್ಮನ ತಲೆಯಲ್ಲಿದೆ. ವೇದಗಳ ನೆನಪು ಪರಮಾತ್ಮನ ತಲೆಯಲ್ಲಿ ಇದೆ ಅಂತನ್ನೋ ಲಕ್ಷಣ ಹೇಳಿದರೆ, ನಾನು ಹೇಳಿದಂತೆ ಬಿದ್ದೋದ ಮನೆಯ ನೆನಪು ನನ್ನ ತಲೆಯಲ್ಲಿದೆ ಅಂದರೆ ಅದಕ್ಕೆ ವೇದವು ಕೂಡ ಹೋದ್ಮೇಲೂ ವೇದ ಇದೆ ಅಂತ ತಿಳ್ಕೊಂಡಂತೇಳಿ ನೆನಪಿದೆ ಅಂತ ಅರ್ಥ ಆಯಿತು. ವೇದಗಳು ನಿತ್ಯ ಅಂತ ಆಗಲಿಲ್ಲ. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿ. ಏನೇ ಇರಲಿ, ಲಕ್ಷಣವನ್ನು ತೆಗೆದುಕೊಳ್ಳಿದ್ರೆ ಅಮುಖ್ಯ ಅರ್ಥ ಅಂತ ತಿಳ್ಕೊಂಡಂತ ಅರ್ಥವಾಗ್ತದೆ. ಏನು ಮುಖ್ಯ ಅರ್ಥ ಅಮುಖ್ಯ ಅರ್ಥದ ಗದ್ದಲಾಗ್ತೀರಿ ಆಚಾರ್ಯ ಅಂತ ತಿಳ್ಕೊಂಡಂತಂದ್ರೆ ಆಗಲ್ಲ. ನಾನು ಕಾಶಿಯಲ್ಲಿದ್ದ ನಮ್ಮ ಆಚಾರ್ಯಗೆ ನಾನು ಕೇಳಿದೆ, ಎಲ್ರಿ ನಿಮ್ಮ ಮನೆ? ನಮ್ಮ ಉತ್ತರಾಮಠ ಎಲ್ಲದ ರೀ? ಅರೆ ಹನುಮಾನ್ ಘಾಟ ಗಂಗಾ ನದಿಯೊಳಗೆ ನಮ್ಮ ಮನೆ ಅದ ರೀ. ಗಂಗಾಯಾಮ್ ಘೋಷ, ಘೋಷ ಅಂದರೆ ಗ್ರಾಮ ಅಂತ ಅರ್ಥ ಆಗ್ತದೆ. ನಮ್ಮ ಊರು ಗಂಗಾ ನದಿಯೊಳಗೆ ಅದ ರೀ. ಮುಖ್ಯಾರ್ಥ ತೆಗೆದುಕೊಳ್ಳಿಕ್ಕೆ ಬರ್ತದೇನು ಹೇಳಿ? ಮುಖ್ಯಾರ್ಥ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂತ ತಿಳ್ಕೊಂಡಂತಂದ್ರೆ ನೀರಿನೊಳಗೆ ಮನೆ ಕಟ್ಟಲಿಕ್ಕೆ ಬರೋಂಗಿಲ್ಲ.
ಈಗ ಸಮುದ್ರದೊಳಗೂ ಕಟ್ತಾರ ಮತ್ತು ಬೇರೆ. ಸರ್ವಸಾಮಾನ್ಯ ಜನರದ್ದು ನಾನು ಹೇಳಿದೆ, ಪ್ರತ್ಯೇಕ ಮಾಡಿಕೊಂಡು ನೀರಿನಲ್ಲಿ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದು ಕಾಣ್ತದೆ. ಆದರೆ ಸರ್ವಸಾಮಾನ್ಯ ಮನೆಗಳು ನೀರಿನಲ್ಲಿರೋದಿಲ್ಲ. ಆಗ ಅರ್ಥ ಏನು? ನೀರಿನಲ್ಲಿದ್ದರೆ ಮೇಲಿನ ಮೇಲೆ ಗಂಗೆಯಲ್ಲೇ ಕೈ ತೊಳ್ಕೊಳ್ಳಿಕ್ಕೆ ಬರ್ತದೆ, ಗಂಗೆಯಲ್ಲಿ ನೀರು ಕುಡಿಯೋಕ್ಕೆ ಬರ್ತದೆ, ಗಂಗೆಯಲ್ಲಿ ಬರ್ತಕ್ಕಂಥ ತಂಪು ಹವೆ ಇವ್ರಿಗೂ ಬರ್ತದೆ. ಈ ಲಾಭ ದಂಡೆಯಲ್ಲಿದ್ದವರಿಗೂ ಆಗ್ತದೆ. ಅಲ್ಲೇ ಮನೆ ಎದುರಿಗೆ ಗಂಗಾ ಬರೋಡು ಕೈ ತೊಗೊಂಡು ಬರ್ಲಿಕ್ಕೆ ಬರ್ತದೆ. ಗಂಗಾಯಾಮ್ ಗೋಠ ಅಂದರೆ ಗಂಗಾ ನದಿ ದಂಡದ ಮನೆ ಅಂತ ಅರ್ಥ, ಅಥವಾ ಗ್ರಾಮ ಅಂತ ಅರ್ಥ. ಏನಾದ್ರದ್ದು ಅಮುಖ್ಯ ಅರ್ಥ ಆಯಿತು. ಯಾಕೆ ಮುಖ್ಯ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ, ಅದರಿಂದಾಗಿ ಅಮುಖ್ಯ ಅರ್ಥ ಹೇಳಬೇಕಾದ್ರೆ ಲಕ್ಷಣ ಅಂತ ಹೇಳಿದ್ರು. ಅದಕ್ಕೆ ಶ್ರೀಮದಾಚಾರ್ಯರೇ, ನಾನು ಲಕ್ಷಣ ವೇದ ಅನುಭವ ಜನಿತ ಸಂಸ್ಕಾರ ಅಂತನ್ನೋದು, ವೇದ ಪರಮಾತ್ಮನ ಬುದ್ಧಿಸ್ಥ ಅಂತನ್ನೋದು ಇದಕ್ಕೆ ಬಹಳ ಅಂತರ ಇದೆ. ವೇದಗಳು ಪರಮಾತ್ಮನ ಬುದ್ಧಿಯಲ್ಲಿ ಇವೆ ಅಂತಂದರೆ ವೇದಗಳೇ ಇವೆ ಅಂತ ಅರ್ಥ. ನಿಮ್ಮ ಪ್ರಕಾರ ವೇದಗಳಿಂದ ಹುಟ್ಟಿದ ಸಂಸ್ಕಾರ, ಆ ಸಂಸ್ಕಾರ ಅಂತಿಕೊಂಡು ಅಂತ ಹೇಳಿದ್ರೆ ಆಗಲೇ ದೋಷ ಅಂತಂದರೆ ಯಾವ ಪದಾರ್ಥ ನಷ್ಟವಾಗಿರ್ತದೆ ಅದು ಸಂಸ್ಕಾರ ಉಳಿತದೆ, ಆದರೆ ವೇದ ನಷ್ಟ ಆಗಿಲ್ಲ. ಅದರಿಂದ ಲಕ್ಷಣ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಎಷ್ಟಾದರೂ ಲಕ್ಷಣ ಮುಖ್ಯ ಅರ್ಥ ಅಂತ ಅನಿಸ್ಕೊಳ್ತದೆ, ಮುಖ್ಯವಾದ ಅರ್ಥವನ್ನು ಬಿಟ್ಟು ಹೇಳದಂತೆ ಆಗ್ತದೆ. ಅದಕ್ಕೆ ಪೂರ್ವ ಪಕ್ಷಿ ಕೇಳ್ತಾನೆ, ಯಾವ ಸಾಕ್ಷಾತ್ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ, ಅವಾಗ ಲಕ್ಷಣ ಆಶ್ರಯ ಮಾಡಲೇಬೇಕಾಗ್ತದೆ. ಗಂಗೆ ನೀರಿನ ಮೇಲೆ ಮನೆ ಇದೆ ಅಂತಕೊಂಡು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಹಾಗೇನು ಸ್ವಲ್ಪ ಗಂಗೆ ಹತ್ತಿರ ಇದ್ದರೆ ನೀರಿನಲ್ಲಿದ್ದರೆ ಏನು ಲಾಭ ಇದೆ, ಗಂಗೆ ದಂಡೆಯಲ್ಲಿರ್ತಕ್ಕಂಥ ಮನೆಗೂ ಲಾಭ ಇದೆ. ಈ ಅಮೃತ ಯಾಕೆ ತೆಗೆದುಕೊಳ್ಬೇಕು ಅಂತಂದರೆ, ವೇದಗಳು ಅಮೃತವಾಗಿವೆ. ವೇದಗಳ ಶಬ್ದಗಳು ವರ್ಣಗಳು ಕಣ್ಣಿಗೆ ಕಾಣಿಸ್ತವೇನ್ರಿ? ನಾನು ಮಾತಾಡುವ ಪದಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇವೆಯಾ? ಕಿವಿಗೆ ಕೇಳಿಸ್ತಾ ಇದೆ. ಅದರಿಂದ ನೀವು ಕಲ್ಪನೆ ಮಾಡಿಕೊಂಡ್ರೆ ಬರೀಲಿಕ್ಕೆ ಬರ್ತದೆ, ಅದರಿಂದ ಅದನ್ನು ಕಲ್ಪನೆ ಮಾಡ್ಕೊಂಡು ಬರೀತೀರಿ. ಆದರೆ ನನ್ನ ವರ್ಣ, ನನ್ನ ಹುಟ್ಟಿದ ಮಾತು ಅಂತಕೊಂಡಂತೇನಿದೆ, ಅದು ನಾನೇನು ನನ್ನ ಬುದ್ಧಿಯಲ್ಲಿ ಇಟ್ಕೊಂಡಿದ್ದೇನೆ, ಇದು ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಅದಕ್ಕೆ ಅಮೂರ್ತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ವೇದಗಳು ಅಮೂರ್ತವಾದದ್ದರಿಂದಾಗಿ ವಿಷ್ಣು ಬುದ್ಧಿಗಾಹ, ವಿಷ್ಣುವಿನ ಬುದ್ಧಿಯಲ್ಲಿ ವೇದ ಇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಮೂರ್ತವಾದದ್ದು ಬುದ್ಧಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಬುದ್ಧಿಯಲ್ಲಿ ಆಶ್ರಯವನ್ನು ಪಡೆಯಬೇಕಾಗಿದ್ದರೆ ಅದು ಮೂರ್ತವಾಗಿರಬೇಕು, ಅದಕ್ಕೊಂದೇನೊಂದು ಆಕೃತಿ ಇರಬೇಕು. ಆದ್ದರಿಂದಾಗಿ ನೀವು ತಪ್ಪದೇ ಅಮುಖ್ಯಾರ್ಥವನ್ನು ಸ್ವೀಕಾರ ಮಾಡಿರಿ ಅಂತ ಹೇಳಿ. ಅಮುಖ್ಯಾರ್ಥ ಅಂದ್ರೇನು? ವೇದಗಳು ಪರಮಾತ್ಮನ ತಲೆಯಲ್ಲಿ ಇವೆ ಅಂತಂದರೆ ವೇದದ ಶ್ರವಣದಿಂದ ಹುಟ್ಟಿದ ಸಂಸ್ಕಾರ ಪರಮಾತ್ಮನ ತಲೆಯಲ್ಲಿ ಇದೆ ಅಂತ ತಿಳ್ಕೊಂಡಂತೇಳಿ ನೀವು ಹೇಳಿ ಅಂತ ತಿಳ್ಕೊಂಡಂತಂದಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲಪ್ಪ, ಅಮುಖ್ಯಾರ್ಥ ಗ್ರಹಣ ಮಾಡೋದು ಸಾಧ್ಯವಿಲ್ಲ. ಮುಖ್ಯಾರ್ಥ ಸಾಧ್ಯ ಇದ್ದಾಗ ಅಮುಖ್ಯಾರ್ಥ ಯಾಕೆ ತೆಗೆದುಕೊಳ್ಬೇಕು? ಏನಾದರೂ ಅಮುಖ್ಯಾರ್ಥಕ್ಕೆ ಸೆಕೆಂಡ್ ಹ್ಯಾಂಡ್ ನಾಲೆಜ್ ಅದು. ಆಗ ಪೂರ್ವಪಕ್ಷ ಅಂತಾನೆ, ಏನು ರೀ ಮಧ್ವಾಚಾರ್ಯ ಎಷ್ಟು ಸುಳ್ಳು ಮಾತಾಡ್ತೀರಿ, ನೀವು ಅಮುಖ್ಯಾರ್ಥ ಎಷ್ಟು ಸಲ ತೊಗೊಂಡಿಲ್ಲ ಹೇಳಿ, ತೋರಿಸ್ತೇನೆ. ಮುಖ್ಯಾರ್ಥ ಬಿಟ್ಟಿದ್ದೀರಿ, ಅಮುಖ್ಯಾರ್ಥ ತೆಗೆದುಕೊಂಡಿದ್ದೀರಿ. ನಾನೆಲ್ಲಿ ತೊಗೊಂಡ ಕ್ಷಣಕ್ಕೆ ನನಗೆ ಯಾಕೆ ನೀನು ನನ್ನ ಅಮುಖ್ಯಾರ್ಥವನ್ನು ತೆಗೆದುಕೊಂಡಿದ್ದರಿಂದಾಗಿ ನಿನ್ನ ಸ್ಟೇಟ್ಮೆಂಟ್ ಸರಿಯಲ್ಲ ಅಂತ ತಿಳ್ಕೊಂಡು ಹೇಳ್ತೇವೆ. ಇದಕ್ಕಿಂತ ಮೊದಲು ಏನು ಹೇಳಿದ್ರಿ ನೀವು? ನೋಡಿ, ವಿಚಾರ ಹೇಗಿರ್ತದೆ, ಹಿಂದೆ ಬಂದ ವಿಚಾರ ಮುಂದೆ ಬಂದ ವಿಚಾರಗಳ ಮಧ್ಯೆ ಇರತಕ್ಕಂಥ ಸೂಕ್ಷ್ಮವಾದ ಒಂದು ಚಿಂತನೆ, ಇದಕ್ಕೆ ಶಾಸ್ತ್ರ ಅಂತಾರೆ. ಅದಕ್ಕೆ ಶಾಸ್ತ್ರ ಓದೋದ್ರಿಂದಾಗಿ ಬುದ್ಧಿ ನಿಶ್ಚಿತವಾಗ್ತದೆ. ಆನಂತರ ಹೇಳ್ತಕ್ಕಂಥ ವಿಷಯದ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗ್ತದೆ.
ಋಚಃ ಸಾಮಾನ್ಯ ಜಜ್ಞಿರೇ. ಪುರುಡ ಸೂಕ್ತ ಹೇಳ್ತಾರೆ, ಪರಮಾತ್ಮನಿಂದ ಋಗ್ವೇದ, ಯಜುರ್ವೇದ, ಸಾಮವೇದಗಳು ಹುಟ್ಟಿದವು. ಆಗ ನೀವೇನು ಅರ್ಥ ಮಾಡಿದ್ರಿ? ಹುಟ್ಟಿದವು ಅಂತನ್ನೋ ಮುಖ್ಯಾರ್ಥ ಬಿಟ್ಬಿಟ್ರಿ. ಹುಟ್ಟಿದವು ಅಂತನ್ನೋದಕ್ಕೋಸ್ಕರ ಅಭಿವ್ಯಕ್ತ ಅಂತ ಹೇಳಿ ಮುಖ್ಯ ಅರ್ಥವನ್ನು ಸ್ವೀಕಾರ ಮಾಡಿದಿರಿ. ನೀವು ಕೂಡ ಅಲ್ಲಿ ಅಮುಖ್ಯ ಅರ್ಥವನ್ನು ತೆಗೆದುಕೊಂಡಿದ್ದರಿಂದಾಗಿ ವೇದಗಳಿಗೆ ಜನ್ಮ ಇಲ್ಲ ಅಂತನೂ ನಿಮ್ಮ ಸರಿಯಲ್ಲ. ಮುಖ್ಯಾರ್ಥ ವೇದಗಳು ಹುಟ್ಟುತ್ತವೆ ಅಂತ ತಿಳ್ಕೊಂಡಂತ ಹೇಳಿ ಅಂತನ್ನುವ ರೀತಿಯಲ್ಲಿ ನೀವು ಅಮುಖ್ಯಾರ್ಥ ಅಲ್ಲಿ ತೆಗೆದುಕೊಂಡಿದ್ದೀರಿ. ಇಲ್ಲಿ ತೆಗೆದುಕೊಳ್ಳಕ್ಕೆ ಏನಾಗಿದೆ ಅಂತ ಹೇಳಿದಾಗ ಆ ಕಾಲದಲ್ಲಿ ನಾವು ಬುದ್ಧಿಗಾಹ ಅಂತ ತಿಳ್ಕೊಂಡಂತ ಅನ್ನೋದನ್ನು ಸಂಸ್ಕಾರ ಅಂತ ಅರ್ಥ ಮಾಡೋದೇ ಇಲ್ಲ. ನಾವು ಬುದ್ಧಿಗೆ ಇಲ್ಲಿ ಜ್ಞಾನ ಅಂತ ಅರ್ಥ ಮಾಡ್ತೇವೆ. ಜ್ಞಾನ ಅಂತ ಅರ್ಥ ಮಾಡಿದ್ದರಿಂದಾಗಿ ಜ್ಞಾನ ಅಂತ ತಿಳ್ಕೊಂಡಂತಾನೆ ಏನಿದೆ ಅದು ಯಾವಾಗಲೂ ಬುದ್ಧಿಯಲ್ಲಿ ಇದ್ದೇ ಇರ್ತದೆ. ಆಗ ಮುಖ್ಯ ಅರ್ಥ ತೆಗೆದುಕೊಳ್ಳುವ ಸಂದರ್ಭ ಬರೋದಿಲ್ಲ. ವೇದಾಹ ವಿಷ್ಣು ಬುದ್ಧಿಗಾಹ ಅಂತ ತಿಳ್ಕೊಂಡಂತಂದರೆ ವರ್ತಮಾನತೆಯ ಈಗಲೇ ಸದ್ಯಕ್ಕೆ ಆ ಜ್ಞಾನ ಪರಮಾತ್ಮನ ಜ್ಞಾನದಲ್ಲಿ ವಿಷಯವಾಗಿದೆ ಅಂತ ಅರ್ಥ. ವೇದ ಇದು ಜ್ಞಾನ ವಿಷಯ ಸಾಕ್ಷಾತ್ತಾಗಿದೆ, ಅದರಿಂದ ಸಾಕ್ಷಾತಾರ್ಥವನ್ನು ನಾವು ತೆಗೆದುಕೊಳ್ತೇವೆ. ನೀವು ಹೇಳಿದಂತೆ ಸಂಸ್ಕಾರ ಅಂತ ತಿನ್ಕೊಂಡಂತನ್ನುವ ಅಮುಖ್ಯ ಅರ್ಥವನ್ನು ನಾವು ತೆಗೆದುಕೊಳ್ಳೋದಿಲ್ಲ. ತೆಗೆದುಕೊಳ್ಳೋದಂತ ಕ್ಷಣಕ್ಕೆ ಜ್ಞಾನ ವರ್ತಮಾನತೆಯ ಜ್ಞಾನ ಇದ್ದದರಿಂದಾಗಿ ಆ ವಸ್ತು ನಾಶವಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಮನೆ ಹೋಗಿ ರೀಡೆವಲಪ್ಮೆಂಟ್ಗೆ ಹೋಯ್ತು ಅಂತ ತಿಳ್ಕೊಂಡ ಕ್ಷಣಕ್ಕೆ ಬರೀ ನೆನಪಿರ್ತದೆ ಹೊರತು ಈಗ ಮನೆ ಇದೆ ಅಂತ ಅನ್ನೋ ಜ್ಞಾನ ಇರೋದಿಲ್ಲ. ಸಂಸ್ಕಾರ ನೆನಪಿರ್ತದೆ. ಅದರ ವಾದಿ ಬಹಳ ಮಂಡ ಇದ್ದ, ಪ್ರತಿವಾದಿ ಭಾಳ ಮಂಡಿದ್ದ. ನನ್ನ ತಂದೆ ತಾಯಿ ಈಗ ವಸ್ತು ನನಗೆ ಸದ್ಯಕ್ಕಿದೆ ಅಂತ ಅನ್ನೋ ಅನುಭವ ಅನ್ನೋ ಜ್ಞಾನಕ್ಕೆ ನೀವು ಬುದ್ಧಿಗ ಅಂತ ಅನ್ನುತ್ತಿದ್ರೆ, ನಮ್ಮ ತಂದೆ ಹೋಗಿ 30 ವರ್ಷ ಆಯಿತು, ನಮ್ಮ ತಾಯಿ ಹೋಗಿ 15 ವರ್ಷ ಆಯಿತು. ಅದು ನನಗೆ ನನ್ನ ತಂದೆ ತಾಯಿ ಸದ್ಯಕ್ಕೆ ಎದುರಿನಲ್ಲಿ ಇದ್ದಾರೆ ಅಂತಕೊಂಡು ನನ್ನ ಮನಸ್ಸಿನಲ್ಲಿ ನೆನಪು ಬರುತ್ತದೆ. ವರ್ತಮಾನತೆ ಅನುಭವ ನನಗಿದೆ ಅಂದಾಕ್ಷಣಕ್ಕೆ ಅವ್ರು ಇದ್ದಾರೆ ಅಂತ ಅರ್ಥೇನು? ಆ ರೀತಿ ಅರ್ಥ ಮಾಡಲಿಕ್ಕೆ ಬರೋದು. ಆದ್ದರಿಂದಾಗಿ ಬುದ್ಧಿಗೆ ಜ್ಞಾನ ಅಂತ ಅರ್ಥ ಮಾಡಿ, ಜ್ಞಾನ ವರ್ತಮಾನತೆಯ ಎಲ್ಲ ಕಾಲದಲ್ಲಿ ಇರ್ತದೆ ಅಂತ ತಿಳ್ಕೊಂಡಂತನೂ ಅರ್ಥ ಮಾಡಿ, ವೇದಕ್ಕೆ ವಿನಾಶ ಇಲ್ಲ ಅಂತ ಅರ್ಥ ಹೇಳುವಾಗಿದ್ದರೆ, ನಮ್ಮ ಅಪ್ಪ ಅಮ್ಮ ಹೋಗಿ ಕೆಲವು ವರ್ಷಗಳಾದರೂ ಕೂಡ ನನಗೀಗ ಸದ್ಯಕ್ಕೆ ಅವ್ರ ಫೋಟೋ ನೋಡೋದು ಆ ಕ್ಷಣಕ್ಕೆ ನನ್ನ ಜೊತೆಲಿಗಿದ್ದಾರೆ ಅಂತ ನನಗೆ ಅನುಭವ ಬರ್ತದೆ. ಆದ್ದರಿಂದಾಗಿ ಜ್ಞಾನವೂ ಕೂಡ ಬುದ್ಧಿಗತವಾದ ವರ್ತಮಾನತೆಯ ಜ್ಞಾನವೂ ಕೂಡ ಇದು ಅತಿವ್ಯಾಪ್ತವಾಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಬಾಧ ಬರ್ತದೆ ಅಂತ ಪೂರ್ವಪಕ್ಷಿಯು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಪುರಾಣಗಳು ಸ್ವತಃ ಪೌರುಷೇಯವಾದ್ದರಿಂದಾಗಿ ಪುರಾಣದ ವಾಕ್ಯಗಳನ್ನು ಇಟ್ಟುಕೊಂಡು ನೀವು ವೇದಗಳಿಗೆ ನಿತ್ಯತ್ವವನ್ನು ಹೇಳಿಕ್ಕೆ ಬರುತ್ತಿಲ್ಲ. ಅನಿತ್ಯತ್ವ ವಸ್ತು ನಿತ್ಯತ್ವದ ಬಗ್ಗೆ ಚರ್ಚೆಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿ ಪುರಾಣದ ವಚನಗಳಿಂದ ನೀವು ಶಾಶ್ವತಃ ಬುದ್ಧಿಗಾಹ ಅಂತನ್ನೋ ಪುರಾಣ ಪ್ರಮಾಣದಿಂದ ವೇದದ ನಿತ್ಯತ್ವವನ್ನು ನೀವು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪೂರ್ವಪಕ್ಷ ನಮ್ಮ ಮೇಲೆ ಆಕ್ಷೇಪವನ್ನು ಮಾಡಿದಾಗ ಅವನಿಗೆ ಉತ್ತರ ಕೊಡ್ತಾರೆ.
ಪುರಾಣ ಪ್ರಮಾಣದಿಂದಲೂ ಸರಿ ಅಥವಾ ಪರಮಾತ್ಮನ ಸರ್ವಜ್ಞತ್ವದಿಂದಲೂ ಸರಿ ವೇದದ ನಿತ್ಯತ್ವವನ್ನು ನಾವು ನಿಮಗೆ ಸಾಧಿಸಿ ಹೇಳ್ತೇವೆ, ಕೇಳಿ ಅಂತ ಪ್ರಾರಂಭ ಮಾಡ್ತಾರೆ. ಈ ಅರ್ಧ ತಾಸಿನಲ್ಲಿ ವಿಷ್ಣು ತತ್ವ ನಿರ್ಣಯದಲ್ಲಿ ನಾವು ಏನೇನು ತಿಳ್ಕೊಂಡಿವೆ, ಯಾವ್ಯಾವ ವಿಷಯಗಳ ಚರ್ಚೆಯನ್ನು ಮಾಡಿದ್ವಿ ಹೇಳಿ ಅಂತ ತಿಳ್ಕೊಂಡಂತಂದರೆ, ಈಶ್ವರಗಳು ಪರಮಾತ್ಮನ ಬುದ್ಧಿಯಲ್ಲಿ ಇವೆ ಅಂತ ತಿಳ್ಕೊಂಡಂತಂದರೆ, ಬುದ್ಧಿಯಲ್ಲಿ ಇವೆ ಅಂತ ತಿಳ್ಕೊಂಡಂತಂದರೆ ಅವುಗಳ ನೆನಪು ಇದೆ ಅಂತ ತಿಳ್ಕೊಂಡಂತ ಅನ್ಬೇಕು. ವೇದಗಳ ನೆನಪು ಇದೆ ಅಂತ ಅನ್ಬೇಕು. ವೇದಗಳ ನೆನಪು ಇದೆ ಆದ್ದರಿಂದ ನಿತ್ಯ ಅಂತ ತಿಳ್ಕೊಂಡಂತ ಹೇಳಿದರೆ, ನನಗೂ ಕೂಡ ಸುಮಧ್ವಜೆಯ ನೆನಪಿದೆ, ಆದ್ದರಿಂದಾಗಿ ಅನಿತ್ಯವಾದ ಪೌರುಷೇಯವಾದ ಸುಮಧ್ವಜೆಯು ಕೂಡ ನಿತ್ಯ ಅಂತ ಅನ್ಬೇಕಾಗ್ತದೆ. ಇಲ್ಲ, ನಾವು ಪರಮಾತ್ಮನ ಬುದ್ಧಿಯಲ್ಲಿ ವರ್ತಮಾನ ವಿಷಯವಾಗಿ ಯಾವಾಗಲೂ ವೇದಗಳು ಇರ್ತವೆ, ಪ್ರತಿ ಕ್ಷಣದಲ್ಲಿಯೂ ಅವು ಒಂದು ಕಡೆಯಿಂದ ಉಚ್ಚರಿಸಲ್ಪಡ್ತವೆ ಅಂತ ನಾವು ಅಂತೀವಿ ಅಂತ ತಿಳ್ಕೊಂಡಂತಂದರೆ, ಈ ವೇದಗಳು ಪರಮಾತ್ಮನ ಬುದ್ಧಿಯಲ್ಲಿ ಶಾಶ್ವತವಾಗಿವೆ ಅಂತ ತಿಳ್ಕೊಂಡಂತೇನೊಂದು ನಿಮ್ಮ ಸಿದ್ಧಾಂತ ಇದೆ. ಈ ಸಿದ್ಧಾಂತಕ್ಕೆ ಶಾಶ್ವತಃ ಬುದ್ಧಿಗಾಹ ಅಂತನ್ನುವ ವಾಕ್ಯ ಪ್ರಮಾಣನೋ, ಅಂದರೆ ಪುರಾಣ ವಾಕ್ಯ ಪ್ರಮಾಣನೋ, ಅಥವಾ ಈಶ್ವರಸ್ಯ ಸರ್ವಜ್ಞತ್ವ, ಈಶ್ವರ ಸರ್ವಜ್ಞ ಅದರಿಂದಾಗಿ ವೇದಗಳು ಯಾವಾಗಲೂ ಅವನಿಗೆ ಸ್ಥಿತವಾಗಿವೆ ಅಂತ ಅರ್ಥ. ವೇದಗಳು ಸ್ಥಿತವಾಗಿವೆ ಅಂತಂದ್ರೆ ಏನರ್ಥ ಅಂದರೆ, ವೇದ ಒಂದ್ಸಲ ಕೇಳಿ ಮುಗಿಸ್ಬಿಟ್ಟಾನ, ಆ ಕೇಳಿದ ಸಂಸ್ಕಾರ ಉಳಿದದ, ಆ ಸಂಸ್ಕಾರದಿಂದ ವೇಗ ಈ ಸದ್ಯಕ್ಕಿಲ್ಲ, ಸಂಸ್ಕಾರದ ಅದನ್ನು ಅಭಿವ್ಯಕ್ತಗೊಳಿಸ್ತಾನೆ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೋಸ್ಕರ ಸಂಸ್ಕಾರ ಅಂತಕೊಂಡು ಒಪ್ಪಿದರೆ ನಾವು ಪೌರುಷ ವಾಕ್ಯದಲ್ಲಿ ಕೂಡ ಹೇಳಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಅವನ್ನ ಉತ್ತರ ಕೊಟ್ಟಿವಿ. ಇಲ್ಲ ಮತ್ತು ಲಕ್ಷಣ ಬೇಕಾಗಿಲ್ಲ ಅಂತಕೊಂಡಂತಂದಾಗ ಬುದ್ಧಿಗಾಹ ಅಂತಕೊಂಡಂತ ಸಾಕ್ಷಾತ್ತಾಗ ಅರ್ಥ ತೆಗೆದುಕೊಡ್ರಿ ಅಂತಂದರೆ, ಲಕ್ಷಣ ನೀವು ಕೂಡ ಅನೇಕ ಸಲ ಉಪಯೋಗಿಸ್ತೀರಿ. ಯಜ್ಞರಿ ಅಂತ ತಿಳ್ಕೊಂಡಂತಂದಾಗ ಅಭಿವ್ಯಕ್ತವಾದುವಂತ ಅರ್ಥ ಹೇಳ್ತೀರಿ, ಅವಾಗ ಮುಖ್ಯ ಅರ್ಥವನ್ನು ಸ್ವೀಕಾರ ಮಾಡಿದ್ದೀರಿ ಅಂತೊಂದು ಅರ್ಥ. ಆಗ ಇಲ್ಲ ಮತ್ತು ಸಂಸ್ಕಾರದ ನಮ್ಮ ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂತಂದರೆ ನಾವು ಬುದ್ಧಿಗಾಹ ಅಂತ ತಿಳ್ಕೊಂಡಂತಂದರೆ ಸದಾ ವರ್ತಮಾನ ಕಾಲ ಜ್ಞಾನ ವಿಷಯ ಅಂತ ತಿಳ್ಕೊಂಡಂತ ಹೇಳ್ತೇವೆ. ಈಗಲೂ ಕೂಡ ಅದೇ ರೀತಿಯಾದಂಥ ಜ್ಞಾನ ಇದೆ. ಯಾಕಂದ್ರೆ ಅನಿತ್ಯವಾದ ವಸ್ತುವಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಇರಲಿಕ್ಕೆ ಸಾಧ್ಯವಿಲ್ಲ. ಜ್ಞಾನ ಇದೆ ಅಂತ ತಿಳ್ಕೊಂಡಂತ ಅನ್ನೋದೈತ್ರೆ, ಅಂದರೆ ವರ್ತಮಾನದ ಈಗಲೂ ಸದ್ಯ ವೇದಗಳು ನನಗಿವೆ ಅಂತ ತಿಳ್ಕೊಂಡಂತ ಅನ್ನೋ ಜ್ಞಾನ ಆಗೋದನ್ನು, ಇದಕ್ಕೆ ಬುದ್ಧಿಸ್ಥ ಅಂತ ತಿಳ್ಕೊಂಡಂತನ್ನೂ ಹಾಕಿದರೆ, ನಾವು ಹೋದ ನಮ್ಮ ಅಪ್ಪ ಅಮ್ಮನ ನೆನಪು ನನಗೆ ತಾಜಾ ಇದೆ, ಅದರರ್ಥ ಆ ನೆನಪು ಕೂಡ ಅಪೌರುಷ ಆಗ್ತದೆ, ನಿತ್ಯವಾಗ್ತದೆ ಇಲ್ಲ. ಹಾಗಾದರೆ ಏನರ್ಥ ಹೇಳ್ತೀರಿ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನಿಗೆ ವರ್ತಮಾನ ಕಾಲದಲ್ಲಿಯೂ ಕೂಡ ವೇದಗಳು ನನ್ನ ಬುದ್ಧಿಯಲ್ಲಿವೆ ಅಂತನ್ನೋ ಅನುಭವ ಪ್ರತಿ ಕ್ಷಣದಲ್ಲಿಯೂ ಕೂಡ ಇದೆ. ನೆನಪಲ್ಲ, ಸಾಕ್ಷಾತ್ ವೇದಗಳೇ ಇವೆ ಅಂತನ್ನೋ ಅರ್ಥವನ್ನು ಮಾಡಬೇಕು. ಈ ಅರ್ಥಕ್ಕೆ ಸಹಾಯಕವಾಗಿರ್ತಕ್ಕಂಥ ಉಪೋದ್ಬಲಕವಾದ ಪ್ರಮಾಣಗಳು ಕೂಡ ಮುಂದೆ ಇವೆ. ಅದನ್ನು ನಿಮಗೆ ಮುಂದೆ ತಿಳಿಸ್ತೇವೆ ಅಂತೇಳಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ವೇದಗಳು ಸಾಕ್ಷಾತ್ತಾಗಿ ಪರಮಾತ್ಮನಲ್ಲಿ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನದಾತಮಂ ಎಲ್ಲೋ ಹಿಂದೆ ಕೇಳಿದ ಇವತ್ತು ನೆನಪು ಮಾಡ್ಕೊಂಡು ಹೇಳ್ತಾ ಇಲ್ಲ ಅವನು. ಈಗಲೂ ಅವನ ಬುದ್ಧಿಯಲ್ಲಿ ಇವು ಜಾಗೃತವಾಗಿವೆ, ಜೀವಂತವಾಗಿವೆ. ಆದ್ದರಿಂದಾಗಿ ವೇದಜನಿತ ಅರ್ಥ ಅಂತಕೊಂಡಂತನ್ನೋದು ಪದ ಮತ್ತು ವಾಕ್ಯಗಳು ಅಂತನ್ನೋದು ಕೂಡ ಇವು ಆನುಪೂರ್ವಿ ನಿತ್ಯವಾಗಿವೆ ಅಂತಕೊಂಡಂತ ತಾನಾಗೆ ಸಿದ್ಧವಾಗ್ತದೆ ಅಂತನ್ನ ಮಾತು ಹೇಳಿದಾಗ ಇದಕ್ಕೂ ಮೇಲೆ ಕೆಲವು ಆಕ್ಷೇಪ ಬರುತ್ತದೆ. ಆಕ್ಷೇಪದ ಸಂದರ್ಭವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಅದಿಲ್ಲ, ಇನ್ನು ಭೀಮಸೇನ್ ದೇವರ
ಚರಿತ್ರೆ ಉಳಿದಿದೆ. ಅದು ಮುಗಿದ ಮೇಲೆ ಅದೇ ಕಥಾ ಪ್ರಸಂಗ ಅಂತ ಹೇಳೋ ಅಭ್ಯಾಸ ಆಗಿರುತ್ತೆ. ಇವರು ಅರ್ಚನ ಅಂದರೆ ದೇವರ ಪೂಜೆ, ದೇವರ ಆರಾಧನೆ. ದೇವರ ಆರಾಧನೆ ಅಂತ ತಿಳ್ಕೊಂಡಂತಂದರೆ ದೇವರು ಹೇಳಿದ ಸ್ವವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಯಾರು ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಮಾಡಿದ ಪ್ರತಿಯೊಂದು ಕರ್ಮವನ್ನು ಪರಮಾತ್ಮನ ಕೃಷ್ಣಾರ್ಪಣ ಅಂತಂತಾರೆ. ಇದಕ್ಕೆ ಅರ್ಚನ ಅಂತ ತಿಳ್ಕೊಂಡು ಕರೀತಾರೆ. ಷೋಡಶೋಪಚಾರ ಪೂಜೆ ಅರ್ಚನೆ ಇದೆ, ಇದು ಮುಖ್ಯ ಅರ್ಚನ. ಯಾಕೆ ಆಚಾರ್ಯರು ಭಗವದ್ಗೀತಾ ತಾತ್ಪರ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವತ್ ಆರಾಧನಮೇವ ಪರಮೋ ಧರ್ಮ. ಪರಮಾತ್ಮನಿಗೆ ಜಡ ಹೂಗಳ ನೀರನ್ನಿತ್ತ ಸಮರ್ಪಣೆ ಮಾಡಿದರೆ ಆಯ್ತಪ್ಪ, ಸಮರ್ಪಣೆ ಮಾಡಿದ್ದಾನೆ, ಸಂತೋಷ ಪಡ್ತಾನೆ. ಆದರೆ ಅದು ಅವನ ಪೂಜೆ ಅಲ್ಲ. ಅವನ ಮಾತನ್ನು ಆಚರಣೆಗೆ ತರುವುದೇ, ವರ್ಣಾಶ್ರಮೋಚಿತ ಧರ್ಮಗಳ ಪರಿಪಾಲನೆ ಮಾಡುವುದೇ ಇದು ಅರ್ಚನಾ ಅಂತ ತಿಳ್ಕೊಂಡಂತ ಅನ್ನಿಸ್ಕೊಳ್ತಾರೆ. ಈ ಅರ್ಚನೆ ಭೀಮನ ಜೀವನದಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ಕಾಣ್ತೇವೆ. ಅದಕ್ಕೋಸ್ಕರ ವಿನಾಶಾಯ ಚ ದುಷ್ಕೃತಾಂ, ಭೂಭಾರ ಹರಣಕ್ಕೋಸ್ಕರ ಪರಮಾತ್ಮನ ಜೊತೆಯಲ್ಲಿ ಅವನ ಪಾದವನ್ನು ಆಶ್ರಯಿಸಿ ಪ್ರತಿ ಕ್ಷಣದಲ್ಲಿಯೂ ಕೂಡ ಮಾಡಿದ ಪ್ರತಿಯೊಂದು ಭೂಭಾರ ಹರಣ. ಯಾಕೆ? ಧರ್ಮ ರಕ್ಷಣೆ ಆಗಬೇಕಾಗಿದ್ದರೆ, ರಾಜಧರ್ಮ ಪರಿಪಾಲನೆ ಆಗಬೇಕಾಗಿದ್ದರೆ ದುಷ್ಟರು, ಅದಕ್ಕೆ ವಿಘ್ನಕಾರಿಯಾದ ದುಷ್ಟರು ನಾಶವಾಗಲೇಬೇಕು. ಆ ಕೆಲಸ ಭೀಮ ತಪ್ಪದೇ ಮಾಡ್ತಾ ಇದ್ದಾನೆ. ಇನ್ನೊಂದು, ಭೀಮ ಶಾಸ್ತ್ರದ ನಿಯಮವನ್ನು ಪರಿಪಾಲನೆ ಮಾಡ್ತಾ ಇದ್ದ. ಯಾಕೆ? ಶಾಸ್ತ್ರದ ಮೀರಿದ್ದು ದೇವರ ಆಜ್ಞೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರಿ ವಿವಕ್ಷಿತ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಶಾಸ್ತ್ರ ಪ್ರಮಾಣ. ಆದರೆ ಸ್ವಲ್ಪ ಪ್ರಸಿದ್ಧಿ ಸಿಕ್ಕ ಕ್ಷಣಕ್ಕೇನೆ, ಅನೇಕ ಜನ ನಮ್ಗೆ ಅನ್ಯಾಯಗಳಾದ ಕ್ಷಣಕ್ಕೇನೆ ನಾನು ಮಾಡಿದ್ದೇ ಸರಿ ಅಂತನ್ನೋ ಹುಚ್ಚು ಅಹಂಕಾರ ಬರ್ತದೆ ಕೆಲವರಿಗೆ. ಈಗ ಸದ್ಯಕ್ಕೆ ಒಂದು ನಡೀತಕ್ಕಂಥ ಒಂದು ಪ್ರಸಂಗ ಭಾಳ ದೀರ್ಘವಾದ ರೀತಿಯಲ್ಲಿ ಚರ್ಚೆ ನಡೆದಿದೆ. ಗುಜರಾತದಲ್ಲಿ ಒಬ್ಬ ರಾಮನ ಬಗ್ಗೆ ರಾಮಚರಿತ ಮಾನಸ, ತುಳಸಿದಾಸರ ರಾಮಚರಿತ ಮಾನಸ ಇಟ್ಟುಕೊಂಡು ಹಿಂದಿಯಲ್ಲಿ ಗುಜರಾತಿಯಲ್ಲಿಯೂ ರಾಮನ ಕಥೆ ಹೇಳ್ತಕ್ಕಂಥ ಒಬ್ಬ ಕಥಾವಾಚಕ ಇದ್ದಾರೆ. ಸಾವಿರಾರು ಜನ, ಲಕ್ಷಾವಧಿ ಜನ ಸೇರ್ತಾರೆ. ಹೇಳುವ ಕಲೆ ಭಾಳ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ, ಸಂಗೀತ ಇದೆ. ಯಾಕಂದರೆ ಅಲ್ಲೆಲ್ಲ ಇಂಥ ಕಥಾವಾಚಕರು ಸಂಗೀತವನ್ನು ಮೊದಲು ಕಲಿತ ಸಂಗೀತ. ನಮ್ಮಲ್ಲಿ ಹಿಂದಕ್ಕೇನು ಕೀರ್ತನೆ ಪದ್ಧತಿ ಇತ್ತಲ್ಲ, ಆ ಪದ್ಧತಿಯಲ್ಲಿ ಇವರು ಪ್ರವಚನವನ್ನು ಮಾಡ್ತಾ ಇರ್ತಾರೆ, ರಾಮಕಥೆ ಹೇಳ್ತಾ ಇರ್ತಾರೆ. ನಮಗೆ ಸಂಗೀತ ಇಲ್ಲ, ನಾವು ಆ ಕ್ರಮವನ್ನು ಅನುಸಲಿಕ್ಕೆ ಆಗೋದಿಲ್ಲ. ಅದು ಪರಿಣಾಮಕಾರಿ, ಸ್ವಲ್ಪ ಕಡಿಮೆ ಲೇಟಾಗಿ ಆಗ್ತದೆ. ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು, ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತೆ. ಆ ಮುರಾರಿ ಬಾಪು ಅಂತಕೊಂಡಂತೇನು ವ್ಯಕ್ತಿ ಇದ್ದ ಅಂತನಲ್ಲ, ಅವರಿಗೆ ಸ್ವಲ್ಪ ಕೀರ್ತಿ ಹುಚ್ಚು ಜಾಸ್ತಿ. ತನ್ನ ಪ್ರವಚನದ ಮಧ್ಯದಲ್ಲಿ ಜನರ ಕಡೆಯಿಂದ ಕುರಾನಿನ ವಾಕ್ಯಗಳನ್ನು ಕೂಡ ಹೇಳಿಸ್ತಾನೆ. ಈಗೆಲ್ಲ ಬೆಳಗ್ಗೆ ನಮಾಜ್ ಮಾಡ್ತಾ ಇಲ್ಲ, ಅಲ್ಲಾಹು ಅಕ್ಬರ್ ಇತ್ಯಾದಿ ಇತ್ಯಾದಿ ಎಲ್ಲ ನಾವು ರಾಮನ ಭಕ್ತರು ಎಲ್ಲರೂ ನಮಗೆ ಒಂದೇ ಅಂತ ದೊಡ್ಡ ಸ್ಥಿತಿಯನ್ನು ತೋರಿಸ್ತಕ್ಕಂಥ ಒಂದು ಕ್ರಮ. ಮೊನ್ನೆ ಏನಾಯಿತು ಅಂತಕೊಂಡಂತಂದರೆ, ಅವನ ಹೆಂಡತಿ ತೀರ್ಕೊಂಡು, ವಯಸ್ಸಾಗಿತ್ತು, ತೀರ್ಕೊಂಡು. ಹೆಂಡತಿ ತೀರ್ಕೊಂಡಾಗ 10 ದಿವಸ ಅವನಿಗೆ ಪೂರ್ತಿ ಮೈಲಿಗೆ. ಅವನೇ ಕರ್ತ ಆದದ್ರಿಂದ ಸಪಂಡೀಕರಣ ಆಗುವವರೆಗೂ ಮೈಲಿಗೆ ಇದ್ದೇ ಇರ್ತದೆ. ಯಾವನು
ಅಂತ್ಯ ಸಂಸ್ಕಾರ ತಂದೆಯದು ಮಾಡ್ತಾನೆ. ಅವನಿಗೆ 12 ದಿವಸಗಳವರೆಗೆ ಮೈಲಿಗೆ. 10 ದಿನ 11ನೇ ದಿವಸ 10 ದಿನ ಸೂತ ಮುಗಿದ ಮೇಲೆ 11ನೇ ದಿವಸ ಎಲ್ಲರಿಗೂ ಪಾವಿತ್ರ್ಯ ಬರ್ತದೆ. ಅವನಿಗೆ ಮಾತ್ರ ಕರ್ಮಾಂಗ ಶೌಚ ಇರ್ತದೆ. ತಂದೆಯನ್ನು ಎಲ್ಲಿಯವರೆಗೂ ತಾನು ಸಪಿಂಡೀಕರಣ ಮಾಡಿ ಪಿತೃ ಕಣಕ್ಕೆ ಸೇರಿಸೋದಿಲ್ಲ, ಅಲ್ಲಿಯವರೆಗೂ ಅವನಿಗೆ ಸೂತಕ ಇರ್ತದೆ. ಈ ವ್ಯಕ್ತಿ ಹೆಂಡತಿ ಸತ್ತ 3ನೇ ದಿನ, ಬಹಳ ಪ್ರಸಿದ್ಧ ವ್ಯಕ್ತಿ, ಸಾವಿರಾರು ಲಕ್ಷಾವಧಿ ಅವರ ಪ್ರವಚನಕ್ಕೆ ಕೂಡುತ್ತಾರೆ. ಲಕ್ಷಾವಧಿ ಜನ ಅವರ ಅನುಯಾಯಿಗಳಿದ್ದಾರೆ. ಅಮೇರಿಕಾ, ದುಬೈ, ಅಲ್ಲಿ ಇಲ್ಲಿ ಯಾವಾಗಲೂ ವಿದೇಶದಲ್ಲಿ ಒಂದೊಂದು ಪ್ರವಚನಕ್ಕೆ ಕೋಟಿ ಕೋಟಿ ರೂಪಾಯಿ ಅಷ್ಟು, ಒಂದೊಂದು ಕೀರ್ತನಕ್ಕೆ ಅಷ್ಟು ತೆಗೆದುಕೊಳ್ತಕ್ಕಂಥ ಸಿರಿವಂತ ಕಥಾವಾಚಕ. 3ನೇ ದಿವಸ ಕಾಶಿಗೆ ಹೋದಾಗ ವಿಶ್ವನಾಥ ದೇವರು ಗುಡಿಗೆ ಹೋದ. ಸೂತಕ ಇದ್ದಾಗ ಗುಡಿಗೆ ಹೋಗ್ಬಾರ್ದು. ಅಲ್ಲಿ ಪತ್ರಕಾರರು ಕೇಳಿದ್ರೆ ಏನು ಹೇಳ್ದ? ಇಲ್ಲ, ನನ್ನ ಹೆಂಡತಿಯನ್ನು ನಾನು ಅಗ್ನಿ ಅಲ್ಲಿ ಕೊಟ್ಟು ದಾಹ ಮಾಡಿಲ್ಲ, ಒಳಗೆ ನೆಲದಲ್ಲಿ ನಾನು ಸಮಾಧಿ ಮಾಡಿದ್ದೇನೆ. ನೆಲದಲ್ಲಿ ಸಮಾಧಿ ಮಾಡಿದ್ದರಿಂದಾಗಿ ನನಗೆ ಮೈಲಿಗೆ ಇಲ್ಲ. ಮತ್ತು ನಾವು ಯಾವಾಗಲೂ ರಾಮನಾಮದ ಮಹಿಮೆಯನ್ನು ಚಿಂತನೆ ಮಾಡುವ ಸಾಧುಗಳಿಗೆ ನಮಗೆ ಮೈಲಿಗೆ ಇರೋದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಆ ಸೂತಕದಲ್ಲೇ ಸಪ್ತಾಹ ನವಾಹ, ರಾಮಕಥಾ ನವಾಹ, ಅಲ್ಲಿ ಹೋಗಿ ಬಂದು ಮತ್ತೆ ಪ್ರವಚನ ಕೂತು ಎಲ್ಲರೂ ಮುಟ್ಟಿ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಕಾಶಿಯಲ್ಲಿರ್ತಕ್ಕಂಥ ಸಕಲ ವಿದ್ವಾಂಸರು ವಿರೋಧ ಮಾಡಿದ್ದಾರೆ. ಈಗ ಪ್ರಶ್ನೆಯಲ್ಲಿ ಬರ್ತದೆ, ಈ ವ್ಯಕ್ತಿಗೆ ಮೈಲಿಗೆ ಇಲ್ಲೇನು ಇದೆ? ಸಂಶಯ ಬರ್ತದೆ. ಈ ವ್ಯಕ್ತಿ ಮೇಲ್ತೋರಿಕೆಗೆ ಹಿಂದೂ ಆಗಿದ್ದಾನೆ ಯಾರಿಗೂ ಗೊತ್ತು. ನಾನು ಹೆಂಡತಿಯನ್ನು ಸಮಾಧಿ ಮಾಡಿದ್ದೇನೆ ಅಂತ ತಿಳ್ಕೊಂಡಂತೇಳಿ. ಬೃಂದಾವನ ಸಮಾಧಿ ಯಾರ್ದು ಮಾಡ್ತಾರೆ? ಸನ್ಯಾಸಿಗಳದ್ದು ಮಾತ್ರ. ಹೆಣ್ಮಕ್ಳದ್ದು ಮಾಡ್ತಾರ? ಇಲ್ಲ, ಇವ್ರು ನೆಲದಲ್ಲಿ ನಾನು ಸಮಾಧಿ ಮಾಡಿದ್ದೇನೆ ಅಂತ ತಿಳ್ಕೊಂಡಂತಂದ್ರೆ ಮುಸಲ್ಮಾನಾದ್ರೂ ಆಗಿರಬೇಕು. ಯಾಕೆ ಮುಸಲ್ಮಾನರು ದಾಹ ಮಾಡೋದಿಲ್ಲ, ಅವ್ರು ಎಲ್ಲರದು ನೆಲದಲ್ಲೇ ಇದು ಮಾಡ್ತಾರೆ. ಇಂಥ ವ್ಯಕ್ತಿ ಮೈಲಿಗೆ ಇಲ್ಲ ಅಂತ ತಿಳ್ಕೊಂಡಂತಾರೆ. ಮೈಲಿಗೆ ಎಲ್ಲರಿಗೂ ಇದು. ಭೀಮಸೇನ್ ದೇವರು ಎಂದೂ ಶಾಸ್ತ್ರದ ನಿಯಮವನ್ನು ಬಿಡಲಿಲ್ಲ. ಸ್ವತಃ ವಾಯುದೇವರು ಸಕಲ ಶಾಸ್ತ್ರಗಳ ನಿಯಾಮಕರು. ತಾವು ಎಂದಿಗೂ ತಮ್ಮ ಧರ್ಮ ಬಿಡೋದಿಲ್ಲ. ಧರ್ಮ ಬಿಡದೇ ಇರುವುದು ಕೂಡ ಭಗವಂತನ ಒಂದು ಆರಾಧನೆ. ಸಂದರ್ಭ ನಾನು ಹೇಳ್ತೇನೆ. ಒಂದು, ಭೀಮಸೇನ ದೇವರ ಸಾಮರ್ಥ್ಯ. ಆ ಸಾಮರ್ಥ್ಯವೇ ಭಗವಂತನ ಪೂಜೆ. ಯಾಕೆ? ಆ ಸಾಮರ್ಥ್ಯ ಇದ್ದದ್ರಿಂದಲೇ ಎಲ್ಲ ರಾಕ್ಷಸರನ್ನು, ಅಸುರರನ್ನೆಲ್ಲ ಕಂಟ್ರೋಲ್ ಮಾಡಿ ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಯಿತು. ನಿನ್ನೆ ನಾನು ಲಕ್ಷಾಗ್ರಹದ ವಿಚಾರ ಹೇಳಿದ್ದೆ. ಲಕ್ಷಾಗ್ರಹದಿಂದ ಹೊರಗೆ ಬಿದ್ದಿದ್ದಾರೆ. ಅಲ್ಲಿ ಪುರೋಚನವನ್ನು ತಾಯಿಯಲ್ಲಿ ಸತ್ತು ಹೋಗಿದ್ದಾರೆ. ರಾತ್ರಿ ಗಂಗಾ ನದಿಯನ್ನು ದಾಟಿ ಅಲ್ಲಿ ಕಾಡಿಗೆ ಪ್ರವೇಶ ಮಾಡಿದ್ದಾರೆ. ಆ ಕಾಡಿಗೆ ಹಿಡಿಂಬ ವನ ಅಂತ ತಿಳ್ಕೊಂಡಂತ ಹೆಸರು. ಹಿಡಿಂಬ ವನ ಅಂತ ತಿಳ್ಕೊಂಡಂತ ಹೆಸರು. ಕಾಡೆ, ರೋಡ್ ಇರ್ತದ, ಹೈವೇ ಇರ್ತದ, ಏನಿಲ್ಲ. ಆದರೆ ವಿಷಯ ತಿಳಿದು ಕೌರವರು ಬೆನ್ನಟ್ಟಬಾರದು ಅಂತ ತಿಳ್ಕೊಂಡಂತೇಳಿ ರಾತ್ರಿಯಲ್ಲಿಯೇ ಭೀಮಸೇನ ವರ್ಣನೆ ಬರ್ತದೆ. ಎಂಥ ಅದ್ಭುತ ವರ್ಣನೆ ಬರ್ತದೆ ಮಹಾಭಾರತದಲ್ಲಿ. ಭೀಮಸೇನ ತಾಯಿಯನ್ನು, ಅಣ್ಣನನ್ನು, ಒಂದು ಕಡೆಯಲ್ಲಿ ಅರ್ಜುನನನ್ನು, ಕುಲಸಹದೇವರನ್ನು ಕರೆದುಕೊಂಡು, ಯಾಕೆಂದರೆ ವಾಯುದೇವರು ಜಗತ್ತಿನ ಎಲ್ಲರಿಗೂ ಆಶ್ಚರ್ಯ ಇರು, ಅದನ್ನು ಪ್ರತ್ಯಕ್ಷ ತೋರಿಸ್ತಾ ಇದ್ದಾನೆ ಭೀಮ. ಕರೆದುಕೊಂಡು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಮರ ಬರ್ತಾ ಇದ್ದು, ಈಗ ಹಿಡ್ಕೊಂಡು ಎದೆಯಿಂದ ಅಂತಕೊಂಡು ಅದಕ್ಕೆ ಎದೆಯಿಂದ ಆ ಗಿಡಕ್ಕೆ ನೂಕಿದರೆ ಗಿಡ ಮುರಿದು ಬೀಳ್ತಾ ಇತ್ತು, ದಾರಿ ಆಗ್ತಾ ಇತ್ತು. ಭೀಮ ಮುಂದೆ ಹೋಗ್ತಾ ಇದ್ದ. ಒಂದೊಂದು ಅವಕಾಶ ಒಂದು ಧಕ್ಕೆ ಕೊಟ್ಟು ಬೀಳ್ತಿಲ್ಲ. ದಡ ದಡ ಓಡ್ತಾ ಹೋದರೆ ಇವನ್ ದಾರಿಯಲ್ಲಿ ಬಂದಿರತಕ್ಕಂಥ ಗಿಡಗಳು ತಾನಾಗಿ ಬಿದ್ದು ದಾರಿ ಹೋಗ್ಕೊಡ್ತಾ ಇದ್ದು. ಭೀಮನ ಪರಾಕ್ರಮ ಎಷ್ಟಿರಬೇಕು ಅಂತ ಅನ್ನೋದು ಕಲ್ಪನೆ ಮಾಡಿಕೊಳ್ಳಿ. ಯಾಕೆ? ಬಲಿತ ಬಲಸ್ವರೂಪರವರು.
ಇಂಥ ಭೀಮಸೇನ ದೇವರು ಕಾಡಿನ ಮಧ್ಯದಲ್ಲಿ ಮಧ್ಯರಾತ್ರಿ ವಿಶ್ರಾಂತಿ ಮಾಡಿದ್ದಾರೆ. ಕುಂತಿ ಬಹಳ ದಣದು ಹೋಗಿದ್ದಾಳೆ. ಓಡಿ ಹೋದವನು ಭೀಮ. ಕುಂತಿ ಹೇಳ್ತಾಳೆ, ಭೀಮ, ನನಗೆ ಬಾಯಾರಿಕೆ ಆಗಿದ್ದು, ನೀರು ಕೊಡು ಅಂತಕೊಂಡಂತೇಳಿ ಕೇಳಿ. ಭೀಮ ಮಧ್ವಾಚಾರ್ಯ ಸರ್ವಜ್ಞರು ಅಂತಲಿಕ್ಕೆ ನೆನಪಿಟ್ಕೊಳ್ಳಿ. ಭೀಮ ವಾರಣಾವತಿ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕು. ರಾತ್ರಿ ಕಗ್ಗತ್ತಲು. ಆದರೆ ನಾನು ಸರಿಯಾದ ದಿಕ್ಕಿಗೆ ಹೊರಟಿದ್ದೇನೆ. ಸರಿಯಾದ ದಿಕ್ಕಿಗೆ ಅಂತ ತಿಳ್ಕೊಂಡಂತಂದರೆ ವಾರಣಾವತದಿಂದ ಮಧ್ಯಪ್ರದೇಶ ಕಡೆಗೆ ಬರಬೇಕು. ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾನೆ. ದಕ್ಷಿಣ ದಿಕ್ಕು ರಾತ್ರಿ ಕತ್ಲೆಯಲ್ಲಿ ಗೊತ್ತಾಗಬೇಕು. ನಕ್ಷತ್ರದಿಂದ ಗೊತ್ತಾಗ ಯಾವ ನಕ್ಷತ್ರ ಯಾವ ದಿಕ್ಕಿನಲ್ಲಿ ಇವತ್ತಿನ ದಿವಸ ಉದಯ ಆಗ್ತದೆ ಅಂತಂದು ಗೊತ್ತಿರ್ತದೆ. ಅಂಥ ಸೂಕ್ಷ್ಮವಾದ ಖಗೋಳ ಜ್ಞಾನವು ಭೀಮನಿಗಿತ್ತು. ನಾನು ಹೋಗುವ ದಾರಿ ಸರಿ ಅಂತ ತಿಳ್ಕೊಂಡು ಎದೆಯ ಧಕ್ಕೆಯಿಂದ ಮರಗಳನ್ನು ಬೀಳಿಸುವ ಸಾಮರ್ಥ್ಯವೂ ಅವನಿಗಿತ್ತು. ಬಾಯಾರಿಕೆ ಆದ ಕ್ಷಣಕ್ಕೇನೆ ಮರದ ಕೆಳಗೆ ಅವರನ್ನು ಇಳಿಸಿದ. ಇಳಿಸಿ ನೋಡೋದಿಲ್ಲ, ನೀರೆಲ್ಲಿರ್ಬೋದು. ಒಂದು ಕಡೆ ಸರ್ವಜ್ಞರು ಎಲ್ಲರಿಗೂ ಗೊತ್ತಿರುತ್ತೆ, ಮತ್ತು ಇನ್ನೊಂದು ಬದಿಯಲ್ಲಿ ಇಡೋಣ. ವ್ಯವಹಾರಿಕ ದೃಷ್ಟಿಯಿಂದ ನೋಡೋಣ. ನೀರೆಲ್ಲಿದೆ ನೋಡೋಣ ಅಂತ ತಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವನಿಗೆ ಸ್ವಲ್ಪ ಚಿಲಿಪಿಲಿ ಶಬ್ದ ಕೇಳಿಸ್ತು. ಭೀಮ ಹೇಳ್ದ, ಈ ಕಡೆಗಿಂದ ಶಬ್ದ ಬರ್ತಾ ಇದೆ, ಅಲ್ಲಿ ಸಮೀಪದಲ್ಲಿ ನೀರಿರಲಿಕ್ಕೆ ಬೇಕು. ಯಾಕೆ? ಹಕ್ಕಿಗಳು, ಅದರಲ್ಲಿ ಗುಬ್ಬಿಗಳಂಥ ಸಣ್ಣ ಹಕ್ಕಿಗಳು ನೀರಿನಿಂದ ಸಮೀಪದಲ್ಲಿರುವ ಮರಗಳಲ್ಲೇ ವಾಸ ಮಾಡ್ತವೆ. ಇದು ಕಾಮನ್ ಸೆನ್ಸ್. ಯಾಕೆ ಅವ್ರನ್ನ ಬ್ಯಾರಕ್ಕೆಲ್ಲ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಅವು. ಆದ್ದರಿಂದಾಗಿ ರಾತ್ರಿ ಕಾಲದಲ್ಲಿ ಮಲಗಿದ ಪಕ್ಷಿಗಳಲ್ಲೂ ಕೂಡ ಕೆಲವು ಹಸಿವೆ ಆದ ಬ್ಯಾರಕ್ಕೆ ಆದ ಚಿಲಿಪಿಲಿ ಶಬ್ದ ಮಾಡ್ತವೆ. ಆ ಶಬ್ದವೇದಿಯಾಗಿ ಹೋಗಿ ಅಲ್ಲಿ ಯಾವುದಾದ್ರೂ ಕೈ ಆಡಿಸಿ ದೊಡ್ಡ ಎಲೆ ತೆಗೆದುಕೊಂಡು ದೊನ್ನೆ ತಯಾರು ಮಾಡಿ ನೀರು ಹಾಕೊಂಡು ತಾಯಿಗೆ ತಂದು ಕೊಟ್ಟ. ಎಲ್ಲರೂ ಅವಳು ನೀರು ಕುಡಿದು ಮಲ್ಕೊಂಡ್ಬಿಟ್ಲು. ಎಲ್ಲರೂ ನಿಶ್ಚಿಂತೆಯಾಗಿ ಮಲ್ಕೊಂಡಿದ್ದಾರೆ. ಭೀಮ್ ಮಾತ್ರ ಎಚ್ಚರ ಕೂತ್ಕೊಂಡಿದ್ದಾನೆ. ಅಲ್ಲಿಂದ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಇರಬೇಕು. ಒಬ್ಬ ಅಣ್ಣ ತನ್ನ ತಂಗಿಗೆ ಹೇಳ್ತಾ ಇದ್ದಾನೆ, ತಂಗಿ, ಮನುಷ್ಯರ ವಾಸನೆ ಬರ್ತಾ ಇದೆ. ಭಾಳ ದಿವಸ ಆಯ್ತು, ಮನುಷ್ಯರನ್ನು ತಿಂದು ಭಾಳ ದಿವಸ ಆಯಿತು. ನನಗೆ ಈ ಕಡೆಯಿಂದ ಬರ್ತದೆ, ಹೋಗಿ ಯಾರು ಮನುಷ್ಯ ಬಂದಾರ ನೋಡ್ಕೊಂಬ ಅಂತಕೊಂಡು ತಂಗಿ ಕಳಿಸಿದ. ಹೇಳಿದವನು ಹಿಡಿಂಬ ಅಸುರ, ಅವನ ತಂಗಿ ಹಿಡಿಂಬಿ. ಅಣ್ಣನ ಆಜ್ಞೆಯಿಂದ ಹುಡುಕ್ತಾ ಬಂದಳು. ಅಸುರರಿಗೆ, ದೈತ್ಯರಿಗೆ ಬೇಕಾದ ರೂಪ ತೆಗೆದುಕೊಳ್ಳಿಕ್ಕೆ ಬರ್ತದೆ. ದೂರದಿಂದ ನೋಡಿದ್ಲು. ಭೀಮ ನಮ್ಮ ತಲೆ ಹಿಡ್ಕೊಂಡು, ರಾತ್ರಿ ಆಯ್ತಪ್ಪ, ನಿದ್ದೆ ಬಂದಿದೆ, ತಲೆ ಹಿಡ್ಕೊಂಡು ಈಗ ಬಗ್ಗೆ ಕೂತ್ಕೊಂಡಿರಲಿಲ್ಲ. ಭೀಮ ಯಾವಾಗಲೂ ಕೂತ್ಕೊಳ್ಳೋದು ಎದೆ ಸಡಿಸ್ಕೊಂಡು. ಪರಾಜಯ ಇಲ್ಲ, ಅವನತಿ ಇಲ್ಲ, ತಲೆ ಬಾಗುವಿಕೆ ಇಲ್ಲ. ಇಂತಹ ಅದ್ಭುತವಾಗಿರ್ತಕ್ಕಂಥ ಪರಾಕ್ರಮ ಭೀಮನದು. ನೋಡಿದ್ಲು ಅವನ ಆ ಪರ್ಸ್ನಾಲಿಟಿ. 7-8 ವರ್ಷ ಇಲ್ಲಿ ಆಗಿನ ಕಾಲಕ್ಕೆ ದ್ವಾಪರ ಯುಗ, 12-14-18 ಫೀಟ್ವರೆಗಿರ್ತಕ್ಕಂಥ ಹೈಟು, ಹೊಟ್ಟೆ ದಟ್ಟಪಟ್ಟಾದ ಶರೀರ ನೋಡಿ ಮುಗಿತಳ. ಆಗ ಅತಿ ಸುಂದರ ರೂಪವನ್ನು ತೆಗೆದುಕೊಂಡಿದ್ದಾಳೆ.
ನಮ್ಮಲ್ಲಿ ನಮ್ಮ ದೇವರಿಗೂ ಲಕ್ಷ್ಮೀದೇವಿಗೆ ಬ್ರಹ್ಮ ಸರಸ್ವತಿಯರು, ವಾಯು ಭಾರತೀಯರು, ಶಿವಪಾರ್ವತಿಯರು, ಇವರಿಂದ ಗಂಡ ಹೆಂಡತಿ ಕಲಿಬೇಕು. ಎಷ್ಟು ಪ್ರೀತಿ ಅವರಿಗೆ ಅಂತ ತಿಳ್ಕೊಂಡಂತಂದರೆ ಬಿಟ್ಟಿರ್ಲಿಕ್ಕಾಗಲ್ಲ. ಗಂಡನ ಬಿಟ್ಟಿರ್ಕಾಗಲ್ಲ, ಹೆಂಡತಿನ ಬಿಟ್ಟಿರ್ಕಾಗಲ್ಲ. ದ್ರೌಪದಿ ರೂಪದಿಂದ ಮುಂದೆ ಭೀಮಸೇನ ದೇವರನ್ನು ವರಿಸಿಕೊಂಡಿದ್ದಾಳೆ ಭಾರತೀ ದೇವಿ. ಆಕೆ ಭಾಳ ಲೇಟ್ ಅಂತ ಅನಿಸ್ತು. ಆ ದ್ರೌಪದಿ ರೂಪಕ್ಕಿಂತ ಮೊದಲೇ ಇನ್ನೊಂದು ರೂಪದಿಂದ ನನ್ನ ಪತಿಯಲ್ಲಿ ಹೋಗ್ತಾ ಹೋಗ್ಬೇಕು ಅಂತೇಳಿ ಹಿಡಿಂಬಿಯಲ್ಲಿ ಭಾರತೀ ದೇವಿ ಆವೇಶ ಮಾಡಿದ್ಲು. ಭಾರತೀ ದೇವಿ ಸೇರಿದ ಮೇಲೆ ಸೇರ್ಬೇಕೆ ಅತ್ಯಂತ ಅದ್ಭುತವಾದ ರೂಪ. ಆನಂತರ ಮಣಿಗಳ ಹಾರ ಸರಕು ಹಾಕೊಂಡಿದ್ದಾಳೆ. ಅವಳು ಭೀಮನ ಹತ್ರ ಬಂದಿದ್ದಾಳೆ. ಗೆಜ್ಜೆ ಸಪ್ಪಳ ಸಪ್ತಕೊಂಡು ಭೀಮ ನೋಡ್ತಾನೆ. ಅವಳ ಶರೀರದ ಆಭರಣದಿಂದಲೇ ಅಲ್ಲಿ ಬೆಳಕಾಗಿತ್ತು. ತೆನ್ನದರಿಗೆ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಹೆಣ್ಮಗಳು. ಪುರುಷ, ನಾನು ಅದ್ಭುತಳಾಗಿರ್ತಕ್ಕಂಥ ಸ್ತ್ರೀ, ನನ್ನ ರೂಪದಿಂದಲೇ ನನಗೆ ಗೊತ್ತಾಗ್ತದೆ ನನ್ನಲ್ಲಿ ಎಷ್ಟು ಅದ್ಭುತತೆ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ ಹಿಡಿಂಬಿಯಲ್ಲೆಲ್ಲ ಅಲ್ಲಿದ್ದ ಭಾರತೀ ದೇವಿಯಲ್ಲಿ ಈ ಸೌಂದರ್ಯ ಇತ್ತು. ಯಾಕೆಂತಂದರೆ ಅಲೌಕಿಕ ಸೌಂದರ್ಯ ಸ್ತ್ರೀಯರ ತಾರತಮ್ಯಕ್ಕೆ ಕಾರಣ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಸಾತ್ವಿಕ ಸೌಂದರ್ಯ ಯಾರಲ್ಲಿ ಹೆಚ್ಚಾಗಿದೆ ಅವರು ಉಳಿದೋರ್ಕಿಂತಲೂ ಉತ್ತಮರಾಗಿರ್ತಾರೆ. ಸಾತ್ವಿಕ ಸೌಂದರ್ಯನ ಹೇಳಿದ ಶಬ್ದದ ಕಡೆ ಲಕ್ಷ್ಯ ಕೊಡಿ. ಮೇಕಪ್ ಮಾಡಿಕೊಂಡು ಈ ನಟ ನಟಿಯರು ಮೇಕಪ್ ಮಾಡಿಕೊಂಡಾಗ ನಿಮಗೆ ಸ್ಫುರದಿ ರೂಪದಲ್ಲಿ ಕಾಣಿಸ್ತಾರೆ. ಮೇಕಪ್ ಮಾಡ್ಕೊಳ್ಳೋದು ಮನೆಗೆ ಹೋಗಿ ನೋಡ್ರಿ, ಅವ್ರನ್ನ ಗುರ್ತೇ ನೀವು ಹಿಡಿಯಂಗಿಲ್ಲ, ಇನ್ನೊಮ್ಮೆ ಮುಖ ನೋಡ್ಬೇಕು ಅಂತ ಅನ್ಸಂಗಿಲ್ಲ. ಇಲ್ಲಿ ಹಾಗಲ್ಲ. ಭಾರತೀ ದೇವಿ ನಿತ್ಯ ಸುಂದರಿ. ಅವಳು ಬಂದು ಪ್ರೇಮ ಯಾಚನೆ ಮಾಡಿದ್ದಾಳೆ. ಸ್ವಾಮಿ, ನನ್ನನ್ನು ಸ್ವೀಕರಿಸಿ, ನಿಮಗೆ ನಾನು ಯೋಗ್ಯಳಾಗಿದ್ದೇನೆ, ನನ್ನನ್ನು ಮದುವೆ ಬನ್ನಿ, ಆಲಿಂಗನ ಕೊಡ್ತೇನೆ, ಬನ್ನಿ ಸ್ವಾಮಿ ಕರೆದಿದ್ದಾಳೆ. ಭೀಮಸೇನ ದೇವ್ರಿಗೆ ಯಾರ ಕಡೆ ಯಾರು ನೋಡೋರಿಲ್ಲ, ಏನು ಬಿಡೋರಿಲ್ಲ. ಇಲ್ಲಿ ಇವರು ಗಾಢವಾಗಿ ಮಲ್ಕೊಂಡು ದಣದು ಗಾಢವಾಗಿ ನಿದ್ದೆ ಮಾಡಿದ್ದಾರೆ. ಭೀಮಸೇನ ಸ್ಥಳದಲ್ಲಿ ನಮ್ಮಂಥವ್ರು ಬಿಡಿ, ನಮ್ಮಂಥವ್ರು ಫೇಲ್ ಆಗೇ ಆಗ್ತದೆ. ಅತಿ ಸುಂದರಿಯಾಗಿರ್ತಕ್ಕಂಥ ಹೆಣ್ಮಗಳು ಒಂದು ಪ್ರೇಮ ಯಾಚನೆ ಮಾಡಿದ. ನಮ್ಮನ್ನು ಬಿಡಿ, ವಿಶ್ವಾಮಿತ್ರರಂಥ ತಪಸ್ವಿಗಳು ಕೂಡ ಮೇನಕ ಅಂತ ಅನ್ನುವ ಅಪ್ಸರ ಸ್ತ್ರೀ ಪ್ರೇಮ ಭಿಕ್ಷೆಯನ್ನು ಬೇಡಿದಾಗ 10,000 ವರ್ಷ ತಪಸ್ಸನ್ನು ಹೊರತು ಅವಳೆ ಮೋಹಿತರಾದರು. ನಮ್ಮ ಭೀಮ ಇಲ್ಲ. ಭಾರತೀಯಂದು ಗೊತ್ತಿದೆ, ಅದು ಜಗತ್ತಿನ ದೃಷ್ಟಿಯಲ್ಲಿ ನಾನು ನನ್ನ ಧರ್ಮ ಬಿಡೋದಿಲ್ಲ, ನನ್ನ ಧರ್ಮ ಬಿಡೋದಿಲ್ಲ, ಇದು ದೇವರ ದೊಡ್ಡ ಪೂಜೆ, ನೆನಪು ಇಟ್ಕೊಳ್ಳಿ. ನನ್ನ ಧರ್ಮ ಪರಿಪಾಲನೆ ಮಾಡ್ತೇನೆ, ಇದು ದೊಡ್ಡ ದೇವರ ಪೂಜೆ, ಪರಮಾತ್ಮನ ಶ್ರೇಷ್ಠ ಪೂಜೆ ಇದು. ಅದಕ್ಕೆ ಅರ್ಚನ ಭಕ್ತಿಗೆ ನಾನು ಈ ಉದಾಹರಣೆಯನ್ನು ತೆಗೆದುಕೊಂಡದಕ್ಕೋಸ್ಕರವೇ ಸ್ವವೇತ ವೃತ್ಯ ಭಕ್ತ್ಯ ಭಗವದಾರಾಧನಂ. ನನ್ನ ಧರ್ಮ ಪರಿಪಾಲನೆ ಮಾಡುತ್ತಾ ನಾನು ಮಾಡಿದ್ದೆಲ್ಲೂ ಕೃಷ್ಣಾರ್ಪಣ ಅಂತಂದರೆ ಸಾಕು. ದೇವರ ಷೋಡೋಪಚಾರ ಪೂಜೆ ಯಾಕೆ, ಷಷ್ಠಿ ಉಪಚಾರ ಪೂಜೆ ಪೂರ್ತಿ ಆಗ್ತದೆ. ಇದರರ್ಥ ಪೂಜೆ ಮಾಡಬಾರ್ದು, ಅದನ್ನು ಮಾಡಬೇಕು, ಯಥಾಶಕ್ತಿ ಮಾಡೋಣ. ಅವನು ಹೇಳೋದು ಇಲ್ಲ, ನಿನ್ನ ಜೊತೆ ನಾನು ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನನ್ನ ಅಣ್ಣ ಇದ್ದಾನೆ, ನನ್ನ ಅಣ್ಣನ ಮದುವೆ ಆಗದೆ ಹೊರತು ತಮ್ಮ ಮದುವೆ ಆಗಬಾರದು. ಇದಕ್ಕೆ ಪರಿವಿತ್ತಿ ಅಂತ ದೋಷ ಬರ್ತದೆ. ಅಣ್ಣನನ್ನು ಬಿಟ್ಟು ಮದುವೆ ಮಾಡಿಕೊಂಡ ಹಿರಿಯರನ್ನು ಮದುವೆ ಬಿಟ್ಟುಕೊಂಡು ಸಣ್ಣವ್ರ ಮದುವೆ ಮಾಡಿಕೊಂಡ್ರೆ
ಪರವಿತ್ತ ಅಂತ ತಿಳ್ಕೊಂಡಂಥ ಪರವಿತ್ತಗಳು ಪರವಿತ್ತರು ಅಂತ ಅನಿಸ್ಕೊಳ್ತಾರೆ. ಅಕ್ಕನನ್ನು ಬಿಟ್ಟು ತಂಗಿ ಮದುವೆ ಆದರೆ ಪರಿವಿತ್ತಿ ಅಂತ ಅನಿಸ್ಕೊಳ್ತಾಳೆ. ಈ ಪರವಿತ್ತಿ ಇದ್ದಾರಲ್ಲ, ಇವರು ಮಹಾಪಾಪಕ್ಕೆ ಗುರಿ ಆಗ್ತಾರೆ. ಹಿರಿಯರನ್ನು ಬಿಟ್ಟು ಸಣ್ಣವರು ಮದುವೆ ಆದರೆ, ಹಿರಿಯರು ನಾವು ಮದುವೆ ಆಗಂಗಿಲ್ಲಪ್ಪ, ಮದುವೆ ಆಗುವಂತ ಗುಣ ಅಂತಂದ್ರೆ ಪ್ರಶ್ನೆ ಬೇರೆ. ಅವ್ರಿಗೆ ಯಾರು ಕನ್ಯಾ ಸಿಗ್ಲಿಕ್ಕತ್ತಿಲ್ಲ, ಸಿಗ್ತಾ ಇಲ್ಲ, ನನ್ನ ಸಿಕ್ಕಿದ್ದಾನೆ, ಮದುವೆ ಮಾಡ್ಕೊಂಡು ಬಿಡ್ತೇನೆ. ನನ್ನ ಅಕ್ಕನಿಗೇನು ವರ ಸಿಕ್ಕಿಲ್ಲ, ನನ್ಗೆ ವರ, ನಾನು ಯಾವುದೋ ಜೊತೆ ಪ್ರೇಮ ಮಾಡ್ತೇನೆ, ಮದುವೆ ಮಾಡ್ಕೊಳ್ತೇನೆ ಅಂತಂದರೆ ಮಹಾ ದೋಷಕರ ಶಾಸ್ತ್ರದ ಪ್ರಕಾರ. ಭೀಮಸೇನ ಹೇಳ್ತಾನೆ, ನಾನು ಶಾಸ್ತ್ರವನ್ನು ಉಲ್ಲಂಘನೆ ಮಾಡೋದಿಲ್ಲ. ಆ ರಾತ್ರಿ ಅವನಿಗೇನು ಬಂಧನ ಇತ್ತು ಹೇಳಿ? ಏಕಾಂತವಾಗಿರ್ತಕ್ಕಂಥ ಅದೇ ಚಂದ್ರೋದಯವಾಗಿತ್ತು. ಇವಳ ಆಭರಣ ಮೀರಿ ಮಿಂಚ್ತಾ ಇದ್ದು, ಆಭರಣದಲ್ಲೂ ಪ್ರಕಾಶ ಉಂಟಾಗಿತ್ತು. ಜಗದೇಕ ಸುಂದರಿ, ಹಿಡಿಂಬೆ ಅಲ್ಲ, ಒಳಗಿದ್ದು ಭಾರತೀ ದೇವಿ. ಅವನು ಬಾ ಅಂತ ಹೇಳಿದ ಅಪ್ಕೊಂಡು ಸುಖವಾಗಿರ್ಬೋದಾಗಿತ್ತು. ಇಲ್ಲ, ಧರ್ಮ ಬಿಡುವುದು ಇದು ಪರಮಾತ್ಮನ ಪೂಜೆ ಅಲ್ಲ. ಮುರಾರಿ ಬಾಪು ಅಂತ ವ್ಯಕ್ತಿ ನನಗೇನು ಮೇಲಿಗೆ ಇಲ್ಲ ಅಂತೇಳಿ ಹೊರಡ ಸಾಕಷ್ಟು ಚರ್ಚೆ ನಡೆದಿದೆ. ಮನುಷ್ಯ ದೊಡ್ಡವನಾದ್ರೇನಾಯಿತು, ಧರ್ಮ ಬಿಟ್ಟರೆ ಅವನು ಪದಚ್ಯುತನೇ, ಅಧಾರ್ಮಿಕನೇ. ಅವನು ನಿಜವಾದ ದೇವರ ಭಕ್ತ ಅಲ್ಲ. ದೇವರ ಭಕ್ತರು ಧರ್ಮದ ಉಲ್ಲಂಘನೆಯನ್ನು ಮಾಡೋದಿಲ್ಲ. ನಮ್ಮಲ್ಲಿ ಕೆಲವರು ಸಾಧಕರಿದ್ದಾರೆ, ಅವರು ಹುಕ್ಕ ಕುಡಿತಾರೆ. ನಮಗೆ ಏಕಾಗ್ರತೆ ಬೇಕಾಗ್ತದೆ ಅಂತ ಶಾಸ್ತ್ರ ಇದನ್ನು ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ಈಗ ನನ್ನ ತಂದೆ ತಾಯಿ ಹೇಳ್ತಾಳೆ, ನನ್ನ ಅಣ್ಣ ಹೇಳ್ತಾನೆ, ನನ್ನ ಅಣ್ಣನ ಮದುವೆ ಮಾಡ್ಕೋ, ತಾಯಿ ಅನುಮತಿ ಇಲ್ಲದೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಭೀಮ್ ಮಾಡ್ಕೊಂಡಿದ್ರೆ ಕುಂತು ಏನು ಮಾಡ್ಬೋದಾಗಿತ್ತು. ಆದರೆ ಈಗಿನ ಕಾಲಕ್ಕೆ ಹೋಗಿ ಫೋನ್ ಮಾಡ್ತಾರೆ, ಅಪ್ಪ ನಾನು ಹುಡುಗಿ ನೋಡ್ಕೊಂಡಿನಿ, ನನ್ನ ಮದುವೆ ಆಗಿಬಿಟ್ಟದ ಅಂತ ಹೇಳ್ಕೊಂಡಂತಾರೆ. ಕೆಲವು ಮದುವೆ ಆಗಿ ಒಂದು ಎರಡು ಮಕ್ಕಳಾದ್ರೂ ಮಕ್ಕಳು ಅಪ್ಪನಿಗೆ ಗೊತ್ತೇ ಇರೋಂಗಿಲ್ಲ. ಭಾಳ ದಿವಸ ಆಯಿತು ಮಗ ಬಂದಿಲ್ಲ ಅಂತ ಅವ್ನು ಊರಿಗೆ ಹೋಗಿ ಮನೆಗೆ ಹೋದ ನೋಡಿದ್ರೆ ಸೊಸೆ ಮಕ್ಕಳು ಕಾಣಿಸ್ತಾರೆ. ಇದು ಕಲಿಯುಗ. ಇನ್ನು ಸಾಕಿ ಸಲಹಿದ ತಂದೆ ತಾಯಿನ್ಬಿಟ್ಟು ಹುಡುಗಿ, ಅಮ್ಮ ನನ್ನ ಸಲುವಾಗಿ ಇನ್ನೇನು ವರ ನೋಡಬೇಡ್ರಿ, ನಾವು ಹುಡ್ಕೊಂಡಿನಿ, ಕ್ರಿಶ್ಚಿಯನ್ ಇದ್ರೆ ಏನಾಯಿತು, ಮುಸ್ಲಿಮ್ ಇದ್ರೆ ಏನಾಯಿತು, ನಡೀತಾನ ಒಟ್ಟು ಗಂಡಸಲ್ಲೇನು, ನಾವು ಮದುವೆ ಮಾಡ್ಕೊಂಡಿನಿ, ನಿಶ್ಚಿಂತರಾಗಿರಿ ಅಂತ ತಿಳ್ಕೊಂಡಂತ. ಇಂಥವ್ರಿಗೆ ಏನು ಹೇಳಬೇಕು ಹೇಳ? ಇಂಥವರಿಗೆ ಧಾರ್ಮಿಕರು ಅಂತ ಅನ್ಬೇಕು? ಇಲ್ಲ, ಸರ್ವತಾ ಇಲ್ಲ. ಧರ್ಮ ಬಿಟ್ಟವರು ಎಲ್ಲರೂ ಅಧಾರ್ಮಿಕರೇ. ಅದಕ್ಕೆ ಪ್ರಾಯಶ್ಚಿತ್ತ ಇದೆ, ಅದನ್ನು ಕೇಳಿದರೆ ನೀವು ಈಗಿನ ದಿವಸದಲ್ಲಿ ಯಾರು ಮಾಡೋದಿಲ್ಲ. ಮದುವೆ ಆದವರನ್ನು ಬಿಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ಅವರ ಸಂಬಂಧ ನನಗಿಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಘಟಶ್ರಾದ್ದ ಅಂತ ಕರೀತಾರೆ, ಅದಕ್ಕೆ ಅನುತಿಕೀಕರಣ ಅಂತಂತಾರೆ. ಅದು ಮಾಡಿಕೊಂಡು, ಅದು ಗುರುಗಳ ಅನುಮತಿಯಿಂದ ಮಾಡಿಕೊಂಡರೆ ದೋಷ ನಿವಾರಣೆ ಆಗ್ತದೆ, ಇಲ್ಲದ್ರೆ ಇಲ್ಲ. ಈ ಪ್ರಾಯಶ್ಚಿತ್ತಕ್ಕೆ ಯಾರು ತಯಾರಾಗ್ತಾರೆ ಇವತ್ತಿನ ದಿವಸ? ಇಲ್ಲ. ಆದ್ದರಿಂದಾಗಿ ಭೀಮಸೇನನ ಅರ್ಚನೆ, ಧರ್ಮತ್ಯಾಗ ರಹಿತತ್ವ, ಇದೊಂದು ಶ್ರೇಷ್ಠ ಅರ್ಚನೆ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಇಂಥ ಅರ್ಚನೆ ಭಕ್ತಿ ಮುಂದೆ ಭೀಮಸೇನ ತನ್ನ ಜೀವನದಲ್ಲಿ ಎಷ್ಟು ಮಾಡಿದ್ದಾನೆ ಅಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಒಂದು ಸೂಚನೆ ಈಗಾಗಲೇ ಹೇಳಿದ್ದೇನೆ. ಬರುವ 25ನೇ ತಾರೀಕು
ಬುಧವಾರ, ಇನ್ನು 4 ದಿನಗಳ ನಂತರ. ಈಗಾಗಲೇ ಉತ್ತರಾಮಠ ಶ್ರೀಪಾದಂಗಳವರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯರಾದ ನಮ್ಮೆಲ್ಲರಿಗೂ ಸ್ವರೂಪೋದ್ಧಾರಕರಾದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಬೊಂಬಾಯಿಗೆ ಬಂದಿದ್ದಾರೆ. ಬೊಂಬಾಯಿಯಲ್ಲಿ ಈಗಾಗಲೇ 3 ಕಡೆಯಲ್ಲಿ ಪೂಜೆಗಳಾಗಿವೆ. ಮುದ್ರಾಧಾರಣ, ಪಾದಪೂಜೆ ಎಲ್ಲ ಆಗಿದೆ. 25ನೇ ತಾರೀಕಿಗೆ ನಮ್ಮ ಪಶ್ಚಿಮ ಮುಂಬೈ ಭಾಗ, ನಮ್ಮ ವಿದ್ಯಾಪೀಠ ಇರುವ ಭಾಗ, ನಾನು ಮೊದಲು ವಾಸ ಮಾಡಿರ್ತಕ್ಕಂಥ ಭಾಗ ಬೋರಿವಲಿ. ಬೋರಿವಲಿಯಲ್ಲಿ ಸಂಪೂರ್ಣ ಪಶ್ಚಿಮ ಭಕ್ತರಿಗೆ ಅನುಕೂಲವಾಗಲಿ, ಪಶ್ಚಿಮ ಮುಂಬೈ ಭಕ್ತರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಪೂಜ್ಯ ವಿದ್ಯಾಸಿಂಹಾಚಾರ್ಯರು ನಿರ್ಣಯ ಮಾಡಿದ ಪ್ರಕಾರ ಬೋರಿವಲಿಯಲ್ಲಿ 25ನೇ ತಾರೀಕಿಗೆ ಸ್ವಾಮಿಗಳು ಬರ್ತಾ ಇದ್ದಾರೆ. ಬೋರಿವಲಿ ವೆಸ್ಟ್ನಲ್ಲಿ ಒಂದು ಉದ್ಯಾನ ಇದೆ, ವೀರ ಸಾವರ್ಕರ್ ಉದ್ಯಾನ ಅಂತ ತಿಳ್ಕೊಂಡು ಅಂತೇಳಿ. ಅದರ ಎದುರಿನಲ್ಲಿ, ಅದರ ಹತ್ತಿರದಲ್ಲಿ ಭಾಟಿಯಾ ಹಾಲ್ ಅಂತ ತಿಳ್ಕೊಂಡಿದೆ, ಪ್ರಸಿದ್ಧವಾದ ಹಾಲು ಭಾಟಿಯಾ ಹಾಲ್. ಅಲ್ಲಿ 25ಕ್ಕೆ ಸ್ವಾಮಿಗಳ ಪಾದಪೂಜೆ, ಸ್ವಾಮಿಗಳು ಕೊಡುವ ಮುದ್ರೆಯ ಸ್ವೀಕರಣೆ, ಮುದ್ರಾಧಾರಣೆ, ಆನಂತರ ಮಹಾಸ್ವಾಮಿಗಳ ಆಶೀರ್ವಚನ, ರಾಮದೇವರ ಪೂಜೆ, ರಾಮದೇವರ ದರ್ಶನ, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ. ಅನುಕೂಲವಿದ್ದ ವ್ಯಕ್ತಿಗಳು ಸಂಪೂರ್ಣ ಅವತ್ತಿನ ದಿವಸದ ಬ್ರಾಹ್ಮಣರ ಅನ್ನ ಸಂತರ್ಪಣೆಯ ಖರ್ಚು 50,000 ರೂಪಾಯಿ. ಅದರಲ್ಲಿ ಅವರ ಭಿಕ್ಷೆ ಎಲ್ಲ ಬಂತು. ಆ ನಂತರ 30,000 ರೂಪಾಯಿ ಭಿಕ್ಷೆ ಮತ್ತು ಅನ್ನದಾನ, ಸಾಮೂಹಿಕ ಭಿಕ್ಷೆಯಲ್ಲಿ ಭಾಗವಹಿಸುವಿಕೆ 10,000 ರೂಪಾಯಿ, ತೊಟ್ಟಿಲು ಪೂಜೆ 5,000 ರೂಪಾಯಿ. ಇದು ಸೇವಾ. ಇನ್ನು ಹಾಗೇ ಸ್ವಾಮಿಗಳಿವರಿಗೆ ಅನ್ನದಾನಗಳಿಗೆ ಕೊಡುವಿದ್ರೆ 500,000 ರೂಪಾಯಿನೂ ಕೂಡ ಕೊಡ್ಬೋದು. ಕೊಟ್ಟು ಬಂದ ಭಕ್ತರಿಗೆಲ್ಲ ಪ್ರಸಾದ ವಿತರಣೆ ಇತ್ಯಾದಿಗಳಾಗಬೇಕು. ಈಗಾಗಲೇ ಅನೇಕ ಮಹನೀಯರು ತಮ್ಮ ಹೆಸರನ್ನು ಕೊಟ್ಟು ಹಣ ಕಳಿಸಿದ್ದಾರೆ. ಯಾಕೆ ಅಂತಂದರೆ ಇಮಿಡಿಯೇಟ್ಲಿ ಹೊಸ ಅಕೌಂಟ್ ತೆಗೆದು ಅದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಮ್ಮ ಪಶ್ಚಿಮದ ಭಕ್ತರು, ಬೋರಿವಲಿಯ ಭಕ್ತರು, ಇಲ್ಲ ಆನಂದ ವಿಹಾರ ವಿದ್ಯಾಲಯ, ನಮ್ಮ ವಿದ್ಯಾಲಯದ ಅಕೌಂಟ್ ಉಪಯೋಗಿಸ್ತೇವೆ, ನಾವು ಅಲ್ಲಿಂದಲೇ ಹಣ ಹಾಕಿ ಅಲ್ಲಿಂದ ಹಣ ತೆಗೆದುಕೊಳ್ತೇವೆ ಅಂತ ಹೇಳಿದ್ರಿಂದಾಗಿ ನಾನು ಸಹರ್ಷವಾಗಿ ಒಪ್ಕೊಂಡೆ. ನೀವು ಆನಂದ ವಿಹಾರ ವಿದ್ಯಾಲಯದ GPಯಲ್ಲಿಯೂ QR ಕೋಡ್ನಲ್ಲಿಯೂ ಮತ್ತು ಅಕೌಂಟ್ ನಂಬರ್ ಕೊಟ್ಟಿದ್ದೇವೆ. ಆ ಅಕೌಂಟ್ ನಂಬರ್ CFC ನಂಬರ್ ಮೇಲೆ ಹಣ ಕಳಿಸಿದ್ದೀರಿ. ನಿಮ್ಮ ಬಂದ ಹಣವನ್ನು ಪ್ರತಿ ದಿವಸವೂ ನಾವು ಲೆಕ್ಕ ಇಡ್ತಾ ಇದ್ದೇವೆ. ಅಲ್ಲಿ ನೀವು ಯಾರು ಹಣ ಕಳಿಸಿದ್ದೀರಿ ಅವರು ಬಹುಶಃ ನಿಮ್ಗೆ ಸಾಧ್ಯವಾದರೆ ನಿಮಗೆ ನಾವು ನಿಮ್ಮ ಹಣ ಮುಟ್ಟಿದೆ ಅಂತ ತಿಳಿಸ್ತೇವೆ. ಆದರೆ ನಿಮ್ಮೇನು ರಿಸೀಟ್ ತಯಾರು ಮಾಡಲಾಗಿದೆ, ಅಲ್ಲೊಂದು ಕೌಂಟರ್ ಮಾಡಿರ್ತೇವೆ. ಕೌಂಟರ್ನಲ್ಲಿ ಹೋಗಿ ಹೇಳಿ, ನಿಮ್ಮ ಹೆಸರು ಹೇಳಿ, ನಿಮ್ಮ ರಸೀತಿಯನ್ನು ತಪ್ಪದೇ ತೆಗೆದುಕೊಳ್ಳಿ. ತೆಗೆದುಕೊಂಡು ನಂತರ ಸ್ವಾಮಿಗಳವರು ಫಲಮಂತ್ರಾಕ್ಷತೆ ಕೊಡುವಾಗ ರಸೀತಿಯನ್ನು ತೋರಿಸಿದ ಪ್ರಕಾರ ನಿಮ್ಮ ಸೇವೆಗೆ ಅನುಸಾರವಾಗಿ ಶ್ರೀಗಳವರಿಂದ ಫಲಮಂತ್ರಾಕ್ಷತೆಗಳನ್ನು ನಾವು ತಪ್ಪದೇ ಕೊಡಿಸ್ತೇವೆ. ಸೇವೆ ಮಾಡಿರ್ತಕ್ಕಂಥ ಫಲಮಂತ್ರಾಕ್ಷತೆ ಸಿಗ್ತದೆ. ಆದ್ದರಿಂದಾಗಿ ಯಾವ ವಿಚಾರವನ್ನು ಮಾಡದೆ 25ನೇ ತಾರೀಕಿಗೆ ಬೆಳಗ್ಗೆ ಬೇಗನೆ 8 ಗಂಟೆ ಒಳಗಾಗಿ ಎಲ್ಲರೂ ಬರುವುದಕ್ಕೋಸ್ಕರ ಪ್ರಯತ್ನಿಸಿ. ಮೂಲರಾಮದೇವರ ದರ್ಶನ, ಸ್ವಾಮಿಗಳ ಪರಮಾನುಗ್ರಹ, ಇದು ನಮ್ಮ ಜೀವನದಲ್ಲಿ ಬರತಕ್ಕಂಥ ಮೋಕ್ಷದ ಒಂದು ಮುಖ್ಯವಾದ ದೊಡ್ಡ ಹಂತ, ಮೋಕ್ಷದ ದಾರಿಯಲ್ಲಿರ್ತಕ್ಕಂಥ ಒಂದು ಸ್ಟೇಷನ್. ನೀವೆಲ್ಲರೂ ಭಾಗವಹಿಸಬೇಕಾಗಿ ಭಿನ್ನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.